गुरुभ्यो नमः परम गुरुभ्यो नमः देवदानन्दतीर्थ भगवत्पादाचार्य गुरुभ्यो नमः हरिः ओम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् यस्याः कटाक्षमात्रेण ब्रह्मरुद्रेन्द्रपूर्वकाः सुराः स्वीयपदान्यापुः सा लक्ष्मीर्मे प्रसीदतु बुद्धिर्बलं यशोधैर्यं निर्भयत्वं मरोगता अजाड्यं वाक्पटुत्पञ्चानुमत्स्मरणात् भवेत् शिव शिवेति 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 वै भव भवेति 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 वा मृडेति 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 वै भजति यः सततं प्रणतामि यात वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा ब्रह्मान्ता गुरवस्साक्षादिष्टं दैवं जपतिः आचार्या श्रीमदाचार्या सन्तु मे जन्म जन्मनि नौमिन्याय सुधाधिकृज्जयमुनीं श्रीपादराड्सन्मणीन् व्यासार्यान् विविधागमाब्धिभेरान् श्रीवादिराजानपि वन्देऽहं सवरान्ध्रभूत्तमगुरून् वैदद्यवारान्निधिं श्रीसत्यव्रतराघवेन्द्रमुनिपान् सद्बोधसध्यानपान् स्थापकान् जयतीर्थीया विद्यापीठस्य तापसान् सत्यप्रमोदतीर्थार्यान् नौमिन्याय सुधारतानैरहं सुखवत्सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरून् मम आपादमौलिपर्यन्तं गुरूणामाकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः स्वस्तिस्त्वशेषतन्मङ्गलानि भवन्तु हरिः ಓಂ ನಿನ್ನೆ ದಿನ 7 ಜನ ಸಪ್ತ ಯಾರು ಪಿತೃಗಳು ಆ ಪಿತೃಗಳ ಗಣ 7 ಗಣಗಳಿವೆ ಎಂಬುವಂತಹ ಬಗ್ಗೆ ಅವರು ಯಾರು ಎನ್ನುವುದರ ಬಗ್ಗೆ ವೇದಾದರು ಅಗ್ನಿಶ್ವಾತರು ಬರಿಹಿಷದರು ಸುಕಾಲರು ಆಂಗೀರಸರು ಸುಸ್ವದರು ಸೋಮಪರು ಎಂಬುದಾಗಿ ಈ ರೀತಿಯಾಗಿ 7 ಜನರಿದ್ದಾರೆ. ಇವರ ಮಕ್ಕಳು ಮಾನಸ ಕನ್ಯರು ಯಾರ್ಯಾರು? ಮೊದಲನೇದಾದಂತಹ ವೈರಾಜರಿಗೆ ಏಕಪರ್ಣ ಏಕಪಟಲ ಅಪರ್ಣ, ಈ ರೀತಿಯಾಗಿ ಆ ಅಪರ್ಣಾಳ ಗಂಡನೆ ಸಾಕ್ಷಾತ್ ಮನೋನಿಯಾಮಕಾರಾದಂಥ ರುದ್ರದೇವರು. ಹೀಗೆ ಆ ಯಾವ ಏಕಪಟಲಾಳ ಗಂಡ ಜೈಗಿಶವ್ಯ ರುದ್ರಾಂಶ ಸಂಭೂತರು. ಮತ್ತೊಬ್ಬರು ಏಕಪರ್ಣ. ಈ ರೀತಿಯಾಗಿ ಅವರೆಲ್ಲರ ಬಗ್ಗೆಯೂ ಕೂಡ ತಿಳಿಸಿಕೊಟ್ರು. ಅವರ ಮಾನಸಿ ಕನ್ಯೆಯರು 7 ಜನರ ಮಾನಸಿ ಕನ್ಯೆಯರು ಯಾರ್ಯಾರು ಎಂಬುವಂತಹದ್ದು ವಿಶೇಷವಾಗಿ ನಂತರ ಇವರು ಅದರಲ್ಲಿ 2 ವಿಭಾಗವನ್ನು ಮಾಡಿದ್ರು. ಮೂರ್ತಿ ರೂಪವು ಇರುವಂತವರು, ರೂಪ ಇಲ್ಲದೆ ಇರುವವರು ಅಂತ 2 ವಿಭಾಗವನ್ನು ಮಾಡಿದ್ರು. ಕೊನೆಯ 3 ಜನ ಏನಿದ್ದಾರೋ ಅವರನ್ನ 4 ಜನ ಅವರನ್ನ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಕ್ರಮವಾಗಿ ಅವರನ್ನ ಪೂಜೆಯನ್ನು ಮಾಡ್ತಾರೆ ಎಂಬುದನ್ನ ತಿಳಿಸಿಕೊಟ್ರು. ಅದರಲ್ಲಿ ಸುಕಾಲರನ್ನ ಬ್ರಾಹ್ಮಣರು, ಆಂಗೀರಸರನ್ನ ಕ್ಷತ್ರಿಯರು, ಸುಸ್ವತರನ್ನ ವೈಶ್ಯರು, ಸೋಮಪರನ್ನ ಯಾವ ಶೂದ್ರರು ಅವರು ಪೂಜೆಯನ್ನು ಮಾಡ್ತಾರೆ ಎಂಬುದಾಗಿ ತಿಳಿಸಿಕೊಟ್ರು. ಹೀಗೆ ಆ 7 ಜನರ ವಂಶಾವಳಿಯನ್ನ ಎಲ್ಲವನ್ನು ಕೂಡ ತಿಳಿಸಿ ಮುಂದೆ ಭಾರದ್ವಾಜರ ಮಕ್ಕಳ ಕಥೆಯನ್ನ ಹೇಳ್ತಾ ಇದ್ದಾರೆ. ಏನು ಸಂಬಂಧ? ಈ 7 ಜನ ಪಿತೃದೇವತೆಗಳ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಈ ಭಾರದ್ವಾಜರ ಮಕ್ಕಳಿಗೂ ಏನು ಸಂಬಂಧ ಅಂತಂದ್ರೆ, ಈ ಭಾರದ್ವಾಜರ ಮಕ್ಕಳಾಗಿ ಇವರು ಹುಟ್ಟುತ್ತಾರೆ. ದೋಷದಿಂದಾಗಿ ಇವರು ಹುಟ್ಟುವಂತಹ ವೃತ್ತಾಂತಗಳನ್ನೆಲ್ಲವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಇತ್ತ ಕಡೆಯಲ್ಲಿ ಯುಧಿಷ್ಠಿರನಿಗೆ ಭೀಷ್ಮಾಚಾರ್ಯರು ವೃತ್ತಾಂತವನ್ನೆಲ್ಲವನ್ನು ತಿಳಿಸಿದ್ದಾರೆ. ಭೀಷ್ಮಾಚಾರ್ಯರಿಗೆ ಹೇಳಿದವರು ಸನತ್ಕುಮಾರರು. ಸನತ್ಕುಮಾರು ಯಾವ ವೃತ್ತಾಂತಗಳನ್ನೆಲ್ಲ ತಿಳಿಸ್ತಾ ಹೋಗಿದ್ದಾರೋ ಎಲ್ಲ ವೃತ್ತಾಂತವನ್ನು ನನ್ನ ಬುದ್ಧಿಯನುಸಾರವಾಗಿ ನಿನಗೆ ತಿಳಿಸ್ತೇನೆ ಅಂತ ಹೇಳಿ ಯುಧಿಷ್ಠಿರನಿಗೆ ಭೀಷ್ಮಾಚಾರ್ಯರು ಅದನ್ನ ವಿಶೇಷವಾಗಿ ತಿಳಿಸಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಇಷ್ಟೆಲ್ಲ ವೃತ್ತಾಂತವನ್ನು ಹೇಳಿ ಭೀಷ್ಮಾಚಾರ್ಯ ನಿನಗೆ ಒಳ್ಳೆ ದಿವ್ಯ ಚಕ್ಷಸ್ಸು ಬರಲಿ ನಿನಗೆ ಅಂತ ಹೇಳಿ ವರವನ್ನು ಕೂಡ ಕೊಟ್ಟರು. ಅದರಿಂದಾಗಿ ಇವರು ಅವ 7 ಜನರು ಏನಿದ್ದಾರೋ ಅವರನ್ನ ಸಾಕ್ಷಾತ್ತಾಗಿ ಕಾಣುವಂತಹ, ಹೇಗೆ ಸಂಜಯ ಅವನು ಕುಳಿತಿದ್ದು ಯಾವ ದುರ್ಯೋಧನನ ತಂದೆ ಧೃತರಾಷ್ಟ್ರನ ಜೊತೆಯಲ್ಲಿ ಕುಳಿತಿದ್ದಾನೆ. ಕುಳಿತುಕೊಂಡರೆ ಅಲ್ಲಿ ನಡೆಯುವಂತಹ ವೃತ್ತಾಂತ, ಯುದ್ಧದ ಸಂದರ್ಭದಲ್ಲಿ ಯಾರು ಯಾರಿಗೆ ಹೊಡೆದು, ಯಾರು ಸತ್ರು, ಯಾರು ಜಯರಾದ್ರು ಎಂಬುವಂತಹ ಎಲ್ಲ ವೃತ್ತಾಂತವನ್ನ ಸಂಜಯ ತಾನು ಸಾಕ್ಷಾತ್ತಾಗಿ ಕಂಡಂತೆ ಎಲ್ಲವನ್ನೂ ಕೂಡ ಯಾವ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದ. ಧೃತರಾಷ್ಟ್ರನಿಗೆ ಕಣ್ಣಿರ್ಲಿಲ್ಲ. ಆದ್ದರಿಂದ ಹೇಗೋ ಅಂತಹ ದಿವ್ಯ ಚಕ್ಷು ಅವನಿಯಲ್ಲಿ ಬಂತು, ವೇದವ್ಯಾಸ ದೇವರ ಅನುಗ್ರಹದಿಂದ ಬಂದಿತ್ತು. ಅದೇ ಕ್ರಮದಲ್ಲಿ ಇವರಿಗೆ ದಿವ್ಯ ವಿಶಿಷ್ಟವಾದಂತಹ ಚಕ್ಷಸ್ಸು ಪಡೆದಿದ್ದಾರೆ.
ಹೀಗೆ ಅವರು 5 ಜನ್ಮಗಳಲ್ಲಿ ಬ್ರಹ್ಮ ಪ್ರಾಪ್ತಿಯನ್ನು ಪಡೆದಂತಹ ವೃತ್ತಾಂತಗಳನ್ನ ಆ ಕೌಶಿಕರ ಮಕ್ಕಳಾಗಿ ಹುಟ್ಟಿದ್ದ ವೃತ್ತಾಂತಗಳನ್ನ ಎಲ್ಲವನ್ನು ಕೂಡ ತಿಳಿಸ್ತೇನೆ ನಿಮಗೆ ಅಂತ ಹೇಳಿ ಕೌಶಿಕನ ವಿಶ್ವಾಮಿತ್ರರ ಮಕ್ಕಳಾಗಿ ಹುಟ್ಟಿದಂತಹ ವೃತ್ತಾಂತವನ್ನೆಲ್ಲವನ್ನು ಕೂಡ ವಿಸ್ತಾರವಾಗಿ ತಿಳಿಸ್ತೇನೆ ಅಂತ ಹೇಳಿ ನನಗೆ ಹೇಗೆ ಸನತ್ ಕುಮಾರರು ಹೇಳಿದರೋ ಆ ವೃತ್ತಾಂತಗಳನ್ನು ತಿಳಿಸ್ತೇನೆ ಅಂತ ಹೇಳಿ ಪ್ರಾರಂಭ ಮಾಡಿದ್ರು. ಭಾರದ್ವಾಜ ಋಷಿಗಳು ಮಹಾಜ್ಞಾನಿಗಳು. ಭಾರದ್ವಾಜ ಗೋತ್ರ ಅಂತಾನೆ ಅತ್ಯಂತ ಪ್ರಸಿದ್ಧವಾದಂತಹ ಗೋತ್ರ. ಆ ಭಾರದ್ವಾಜ ಋಷಿಗಳಿಗೆ 7 ಜನ ಮಕ್ಕಳಿದ್ರು. ವಾಗ್ದುಷ್ಟ, ಕ್ರೋಧನ, ಹಿಂಸ್ರ, ಪಿಶುನ, ಕವಿ, ಕಸ್ರುಮ, ಪಿತೃವರ್ತಿ ಅಂತ ಹೇಳಿ 7 ಜನ ಅವರಿಗೆ ಮಕ್ಕಳಿದ್ರು. ಈ ಮಕ್ಕಳು ಕೂಡ ವಿಶೇಷವಾಗಿ ಯೋಗ ಸಾಧನೆಯನ್ನು ಮಾಡಿಕೊಂಡವರು, ಯೋಗದಲ್ಲೇನೆ ಸದಾ ನಿರತರಾದವರು. ನೋಡಿ, ಯೋಗದ ವಿಶೇಷತೆಯನ್ನು ಹೇಳ್ತಾರೆ. ನೋಡಿ, ಯಾವ್ದಾದ್ರು ಒಂದು ಕೆಲಸವನ್ನಾಗಬೇಕಾದರೆ ಏನು ಮಾಡಬೇಕು ಅಂತ ಕೇಳಿದಾಗ ಒಂದು ಹೋಮ ಮಾಡ್ರಿ, ಪೂಜೆ ಮಾಡ್ರಿ ಅಂತ ಹೇಳ್ತಾರೆ. ಇನ್ನು ವಿಶೇಷವಾಗಿ ಇನ್ನೂ ಹೆಚ್ಚಿಂದರೆ ಪಾರಾಯಣಾದಿಗಳನ್ನೆಲ್ಲ ಮಾಡ್ಕೊಳ್ರಿ, ಇನ್ನೂ ಹೆಚ್ಚಿಂದರೆ ಜಪತಪಾದಿಗಳನ್ನೆಲ್ಲ ಮಾಡ್ಕೊಳ್ರಿ, ಈ ರೀತಿಯಾಗಿ ಹೇಳ್ತಾ ಹೋಗ್ತಾರೆ. ಆದರೆ ನೋಡಿ, ಅದೆಲ್ಲದಕ್ಕಿಂತಲೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ಯೋಗ. ಯೋಗಾಸನ ಅಷ್ಟೇ ಅಲ್ಲ, ಯೋಗ ಅಂತಂದ್ರೆ ಏನು ಅಂತಂದ್ರೆ ಈ ಯೋಗಾಸನಾದಿಗಳನ್ನ ಪ್ರಾಣಾಯಾಮಾದಿಗಳನ್ನ ಎಲ್ಲವನ್ನು ಮಾಡಿದಾಗ ಸಿದ್ಧಿಯಾಗುವುದು ಯೋಗ. ಏನಿದು ಅಂತಂದ್ರೆ ಹೇಳ್ತಾರೆ, ನಮ್ಮ ಮನಸ್ಸಿಗೂ ಮತ್ತು ನಮ್ಮ ಬುದ್ಧಿಗೂ ಯಾವ ರೀತಿಯಾದಂತಹ ಅಡೆತಡೆಗಳಿಲ್ಲದೇನೆ ನೇರವಾಗಿ ಸಂಬಂಧ ಹೊಂದಿರೋದು. ನಮ್ಮ ಬುದ್ಧಿಯಲ್ಲಿ ನಾನು ಭಗವಂತನನ್ನ ಚಿಂತನೆಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಯೋಗದಿಂದಾಗಿ ಸಾಕ್ಷಾತ್ ನೇರವಾಗಿ ಸಂಬಂಧ, ಮನಸ್ಸಿನಿಂದ ದೇವರನ್ನೇ ಚಿಂತನೆಯನ್ನು ಮಾಡ್ತಿರೋದು. ಬುದ್ಧಿಯಲ್ಲಿ ದೇವರ ಚಿಂತನೆ ಬಂದು ಆ ದೇವರನ್ನೇ ಚಿಂತನೆಯನ್ನು ಮಾಡ್ತಾ ಇರೋದು. ಹೀಗೆ ಕೇವಲ ಭಗವಂತನ ಚಿಂತನೆ ಎಂಬುದು ನಡೀತಾ ಇರುತ್ತದೆ. ಇಲ್ಲಿ ಯಾವ ರೀತಿಯಾದಂತಹ ಬೇರೆ ವಿಚಾರಗಳು, ಆ ಬೇರೆ ಸಂಬಂಧಗಳು ಯಾವುದು ಕೂಡ ಬರೋದೇ ಇಲ್ಲ. ಆದ್ರಿಂದ ಇದು ನೇರವಾಗಿ ಹೇಗೆ ಸಂಬಂಧ ಭಗವಂತನನ್ನೇ ನೇರವಾಗಿ ತಿಳಿಸ್ಕೊಡ್ತಾ ಇದೆ, ಭಗವಂತನನ್ನ ಚಿಂತನೆ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಯೋಗದ ಸಿದ್ಧಿ ಆಯ್ತು ಅಂತಂದ್ರೆ ಅದರಿಂದಾಗಿ ಸಾಕ್ಷಾತ್ ಭಗವಂತನನ್ನೇ ದರ್ಶನ ಮಾಡುವಂತ ದೊಡ್ಡ ಸೌಭಾಗ್ಯ. ಅದಕ್ಕಿಂತ ದೊಡ್ಡದು ಬೇರೆ ಮತ್ತೊಂದಿಲ್ಲ ಇಲ್ಲ. ಎಲ್ಲ ಪಾರಾಯಣಾದಿಗಳು, ಜಪಾದಿಗಳು ಎಲ್ಲವೂ ಕೂಡ ಏನಕ್ಕೆ ಅಂತಂದ್ರೆ ಮೋಕ್ಷಕ್ಕೋಸ್ಕರವಾಗಿ. ಮೋಕ್ಷ ಯಾವಾಗ ಆಗ್ತದೆ? ಭಗವಂತನ ದರ್ಶನದಿಂದಾಗಿ, ದರ್ಶನಾದ್ ಅನುಗ್ರಹ, ಅವನ ಅನುಗ್ರಹದಿಂದಾಗಿ ಸಾಧನೆ ಆಗುವುದು. ಅಂತಹ ಯೋಗ ಸಿದ್ಧಿಯಿಂದಾಗಿ ನೇರವಾಗಿ ಆ ಭಗವಂತನನ್ನೇ ದರ್ಶನವನ್ನು ಮಾಡಿಕೊಂಡು ಅವನನ್ನೇ ಚಿಂತನೆಯನ್ನು ಮಾಡ್ತಾ ಇದ್ರೆ ಅದಕ್ಕಿಂತ ದೊಡ್ಡ ಫಲವೇ ಬೇಕಾಗಿಲ್ಲ. ಅದೇ ಎಲ್ಲವನ್ನು ಕೂಡ ಸಿದ್ಧಿ ಮಾಡಿಕೊಡ್ತದೆ. ಅಂತಹ ಯೋಗ ಸಿದ್ಧಿಯನ್ನ ಮಾಡಿಕೊಂಡಂತಹ ಮಹಾನುಭಾವರು ಇವರು. ನೋಡಿ, ಇಲ್ಲಿ ತಿಳಿಯುವಂತಹ ಸಂದೇಶ ಅಂತಂದ್ರೆ, ಇವರು ಸಾಮಾನ್ಯರಾದವರಲ್ಲ, ಯೋಗದಲ್ಲಿ ನಿರತರಾದವರು, ಯೋಗ ನಿಷ್ಠರಾದವರು. ಒಂದು ಅಷ್ಟೇ ಅಲ್ಲ, ಇವರ ತಂದೆಯೂ ಕೂಡ ಮಹಾಜ್ಞಾನಿಗಳು, ಭಾರದ್ವಾಜ ಋಷಿಗಳು, ಅತ್ಯಂತ ಪ್ರಸಿದ್ಧರಾದವರು, ವಿಶಿಷ್ಟವಾಗಿ ಸಾಧನೆಯನ್ನು ಮಾಡಿಕೊಂಡವರು. ಅಂತವರ ಮಕ್ಕಳು. ಅಂತವರಿಗೂ ಕೂಡ ಧರ್ಮವನ್ನ ಬಿಟ್ಟು ಹೊರಗೆ ಹೋಗುವಂತಹ, ಅಧರ್ಮವನ್ನು ಮಾಡುವಂತಹ ಪರಿಸ್ಥಿತಿ ಬರುತ್ತದೆ. ಕಾಲದ ಅನುಸಾರವಾಗಿ, ಕರ್ಮದ ಅನುಸಾರವಾಗಿ ಅವರಿಗೂ ಕೂಡ ಇದು ಬಿಡೋದಿಲ್ಲ, ಅವರನ್ನು ಕೂಡ ನಾಶವನ್ನು ಮಾಡುತ್ತದೆ. ಎಷ್ಟು ದುಃಖಕ್ಕೆ ಇಳುವ ದಾರಿಯನ್ನು ಮಾಡಿಕೊಡ್ತದೆ ಎಂಬುದನ್ನ ನಾವು ಇಲ್ಲಿ ತಿಳಿಯಬೇಕಾಗ್ತದೆ. ಹಾಗೆ ಈ ಏನು ವಾಗ್ದುಷ್ಟ, ಕ್ರೋಧನ, ಹಿಂಸ್ರ ಮೊದಲಾದಂತಹ ಮಕ್ಕಳೇನಿದ್ದಾರೋ ಇವರೆಲ್ಲರೂ ಕೂಡ ಪ್ರಾರಂಭದಲ್ಲಿ ಯೋಗದಲ್ಲೇನೆ ನಿರತರಾದಂತಹವರು. ಇಷ್ಟಿದ್ರೂ ಕೂಡ ಕಾಲಾಂತರದಲ್ಲಿ ಅವರ ಕರ್ಮಾನುಸಾರವಾಗಿ ದುಷ್ಟ ಕೃತ್ಯಗಳನ್ನ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರು. ನೋಡಿ, ಯೋಗ ಧರ್ಮಂ ಅನುಪ್ರಾಪ್ಯ ಭ್ರಷ್ಟಾಹ ದುಶ್ಚರಿತೇನ ವೈ. ಏನ್ ದುಷ್ಟಕೃತ್ಯ ಅಂತಂದ್ರೆ ನಾವು ಹಿಂದಿಂದೆಲ್ಲ ಕಥೆಗಳಲ್ಲೆಲ್ಲ ಕೇಳಿರ್ತೇವೆ. ಏನು ಮಕ್ಕಳನ್ನೆಲ್ಲ ಸಾಯಿಸೋದು, ಪರಸ್ತ್ರೀ ಸಂಘವನ್ನು ಮಾಡೋದು, ಈ ರೀತಿಯಾದಂತಹ ದುಷ್ಟಕೃತ್ಯ ಅಲ್ಲ. ನಾವು ಮಾಡೋದು, ನಾವೇನ್ ಮಾಡ್ತೀವಲ್ಲ ಅದಕ್ಕಿಂತ ದೊಡ್ಡ ಶ್ರೇಷ್ಠವಾದ ಕೆಲಸಗಳನ್ನೇ ಮಾಡ್ತಾ ಇದ್ರು. ಅಂದ್ರೆ ಯೋಗ ಸಿದ್ಧಿಯನ್ನ ಮಾಡುವವರು ಅವುಗಳನ್ನು ಬಿಟ್ರು ಅಂದ್ರೆ ದುಷ್ಟಕೃತ್ಯ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಏನು ಬಹಳ ದೊಡ್ಡ ದೊಡ್ಡ ಪಾಪಗಳನ್ನ ಮಾಡ್ತಾ ಇದ್ರು ಅಂತ ಅರ್ಥ ಅಲ್ಲ. ಇವರು ಮಾಡುವಂತಹ ಶ್ರೇಷ್ಠವಾದ ಭಗವಂತನ ದರ್ಶನವನ್ನು ಮಾಡುವಂತಹ ಯೋಗ ಸಿದ್ಧಿಯನ್ನ ಮಾಡ್ತಾ ಇದ್ರು. ಆ ಕಾರ್ಯವನ್ನ ಬಿಡ್ತಾ ಬಂದ್ರು. ಸ್ವಲ್ಪ ಸಂಕೋಚವಾಗ್ತಾ ಹೋಗ್ತಾ ಇತ್ತು. ಹೀಗಾಗಿದ್ದೇನೆ ಅವರು ಭ್ರಷ್ಟರಾಗುವಂತೆ ಆಯಿತು. ಹೀಗೆ ಅವರು ದುರಾಚಾರರಾಗಿ ಯೋಗ ಭ್ರಷ್ಟರಾಗುವಂತಹ ಪರಿಸ್ಥಿತಿ ಹೊಂದ್ಕೊಳ್ಕೊಂತು. ಇವರು ಅಂತಹ ಭಗವಂತನಲ್ಲೇನೆ ಮನಸ್ಸಿಟ್ಟವರು ಲೌಕಿಕವಾದ ವಿಚಾರಗಳಲ್ಲಿಯೂ ಕೂಡ ಸ್ವಲ್ಪ ವಿಚಾರಗಳೆಲ್ಲ ಸೌಕಾಶವಾಗಿ ಅವರಲ್ಲಿ ಸೇರುವ ಪ್ರಾರಂಭವಾಯಿತು. ಹೀಗೆ
ಯೋಗ ಭ್ರಷ್ಟರಾಗಿ ಅವರು ಉತ್ತಮ ಲೋಕವನ್ನ ಪಡೆಯುವಂತಹ ಮಹಾಜ್ಞಾನಿಗಳು ಆ ಉತ್ತಮ ಇದ್ದಿದ್ದು ಅಂತಹ ಲೋಕಗಳಲ್ಲೇ ಇದ್ದವರು ಆ ಉತ್ತಮ ಲೋಕದಿಂದ ಭ್ರಷ್ಟರಾಗಿ ಮಾನಸ ಸರೋವರದಲ್ಲಿ ಮಾನಸ ಸಂಹಿತ ಅಲ್ಲಿ ಸಮೀಪದಲ್ಲಿ ಇವರು ಬೀಳುವಂತಹ ಪರಿಸ್ಥಿತಿ ಬಂದು ಕೂಡ್ತು. ಬಿದ್ದು ಇವರು ಯಾವ ಸಂಜ್ಞಾರಹಿತರಾದ್ರು, ಹಿಂಗೆ ದೇವತೆಗಳು ಆ ಹೆಸರೇನಿಲ್ದೆ ಇದ್ದವರಾದ್ರು ಹಂಗೆ ಸಂಜ್ಞಾರಹಿತರಾಗ್ಬಿಟ್ರು ಇವರು. ಹೀಗೇನೆ ಹೇಗೆ ಇದ್ರು ಇವರು ಅಂತಂದ್ರೆ, ನೀರಿನಲ್ಲಿ ಮುಳುಗೋದಂತಹ ಮನುಷ್ಯ ಯಾರು ಅಂತ ಕಾಣೋದೇ ಇಲ್ಲ, ಯಾಕಂದ್ರೆ ಮನುಷ್ಯ ಭೂಮಿಯ ಮೇಲೆ ಇರ್ತಾನೆ. ಹಾಗೆ ಇವರು ಮೋಹದ ಅಂಧಕಾರದಲ್ಲಿ ಸಂಪೂರ್ಣವಾಗಿ ಮುಳುಗೋದ್ರು. ಹೀಗೇನೆ ಇದ್ದಂತಹ ಸಂದರ್ಭದಲ್ಲಿ ಇವರು ಮತ್ತೆ ತಪಸ್ಸನ್ನೆಲ್ಲ ಮಾಡಬೇಕು ಅಂತ ಪ್ರಯತ್ನ ಪಟ್ರು. ಆದ್ರೆ ನೋಡಿ, ಹಾದಿಯನ್ನ ಬಿಟ್ಟು ಬಹಳ ಹಿಂದೆ ಬಂದ್ಬಿಟ್ಟಿದ್ದಾರೆ. ಮತ್ತೆ ನೇರವಾಗಿ ಯೋಗ ಸಿದ್ಧಿ ಆಗಬೇಕಂದ್ರೆ ಸುಲಭವಾಗಿ ಆಗೋದಿಲ್ಲ. ನಾವು ಕಣ್ಣು ಮುಚ್ಚಿದ್ರೆ ಕಪ್ಪಾಗಿ ಕಾಣುತ್ತಿದೆ ಹೊರತು ಅಲ್ಲಿ ಭಗವಂತನ ಒಂದು ರೂಪ ನಮಗೆ ಕಾಣುವುದಿಲ್ಲ. ಯಾಕೆಂದ್ರೆ ನಾವಿನ್ನು ಸಾಧನೆಯನ್ನು ಅಷ್ಟು ಮಾಡಿಕೊಂಡಿಲ್ಲ. ಅಷ್ಟು ಉತ್ತುಂಗದ ಸಾಧನೆಯನ್ನ ನಾವು ಮಾಡಿಕೊಂಡ್ರೆ ಆಗ ಅಲ್ಲಿ ನಮಗೆ ಕಣ್ಣನ್ನು ಮುಚ್ಚಿದಾಗ ಆ ಭಗವಂತನ ದರ್ಶನ ಎಂಬುದು ಆಗ್ತದೆ, ಒಂದು ರೂಪ ಎಂಬುದು ಕಾಣುವುದಕ್ಕೆ ಪ್ರಾರಂಭವಾಗ್ತದೆ. ಅಷ್ಟು ಸಿದ್ಧಿಯನ್ನೆಲ್ಲ ಬಿಟ್ಟು ಯೋಗ ಕಾಮನೆಯಲ್ಲಿ ನಿರತರಾದದ್ದರ ಪ್ರಭಾವದಿಂದಾಗಿ ಇವರು ಬಹಳ ಕೆಳಗೆ ಬಂದಿದ್ದಾರೆ. ಇವರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದು ಸಾಧನೆ ಆಗ್ತಾ ಇಲ್ಲ, ಅವನಿಗೆ ಭಗವಂತ ಒಲಿಲೇ ಇಲ್ಲ. ಹೀಗೇನೆ ಸಂಪೂರ್ಣವಾಗಿ ಅವರು ಜೀವನವನ್ನು ಬಿಟ್ಟು ಮರಣ ಹೊಂದುವಂತ ಪರಿಸ್ಥಿತಿ ಬಂತು. ಹೀಗೆ ಅವರು ದೇವತೆಗಳ ಜೊತೆ ಇದ್ದಂತಹವರು ಕೊನೆಯಲ್ಲಿ ಹೀಗೇನೆ ಯೋಗಭ್ರಷ್ಟರಾಗಿ ಮರಣವನ್ನು ಹೊಂದಿದ್ರು. ಮರಣ ಹೊಂದಿದ ಮೇಲೆ ಕುರುಕ್ಷೇತ್ರದಲ್ಲಿ ಹುಟ್ಟಿದ್ರು. ಕುರುಕ್ಷೇತ್ರದಲ್ಲಿ ಕೌಶಿಕರ ಅಂದ್ರೆ ವಿಶ್ವಾಮಿತ್ರರ ಮಕ್ಕಳಾಗಿ ಇವರು ಹುಟ್ಟಿದರು ಅಂತ ಹೇಳಿ ತಿಳಿಸಿಕೊಟ್ರು. ಹಿಂಸೆಯ ವಿಹರಿಷ್ಯಂತು ಧರ್ಮಂ ಪಿತೃಕೃತೇನ ವೈ ತತಸ್ಥೆ ಪುನರಾಜಾತಿಂ ಭ್ರಷ್ಟಾ ಪ್ರಾಪ್ಸ್ಯಂತಿ ಕುತ್ಸಿತಾಂ. ಇವರು ಆಯ್ತು ಏನಂತ ದುಷ್ಟಕೃತ್ಯ ಮಾಡ್ತಾ ಇದ್ರು ಭಾರದ್ವಾಜನ ಮಕ್ಕಳು, ಯೋಗ ಭ್ರಷ್ಟರಾಗಿ ಆಯ್ತು ಯೋಗ ಭ್ರಷ್ಟರಾದ್ರು ಅಂತ ಹೇಳಿದ್ರಿ, ಏನಂತಹ ತಪ್ಪು ಕೆಲಸ ಆದ್ರೂ ಏನು ನಾವು ಅದನ್ನ ಮಾಡಬಾರ್ದು ಅಂತ ಗೊತ್ತಾದ್ರೆ ಅದನ್ನ ನಾವು ಮಾಡಬಾರ್ದು ಅಂತ ಗೊತ್ತಾಗತ್ತೆ. ಏನು ಅಂತಹ ದುಷ್ಟಕೃತ್ಯ ಇವರು ಮಾಡ್ತಾ ಇದ್ರು ಅಂತಂದ್ರೆ ಏನೂ ಅಲ್ಲ, ಶ್ರಾದ್ದವನ್ನ ಮಾಡುವಂತ ನೆಪವೊಡ್ಡಿ ಪ್ರಾಣಿಗಳನ್ನ ಸಂಹಾರವನ್ನು ಮಾಡುವುದು, ಶ್ರಾದ್ದ ಮಾಡುವುದು. ಅದನ್ನ ಈಗ ಉದಾಹರಣೆಗೆ ಸಾಂವತ್ಸರಿಕ ಶ್ರಾದ್ದ ಅಂತ ಬರ್ತದೆ, ಆಮೇಲೆ ಮಹಾಲಯಾದಿಗಳು ಬರ್ತದೆ, ಅಥವಾ 96 ಶ್ರಾದ್ದಗಳು ಬರ್ತದೆ. ಹೀಗೆ ಯಾವ್ಯಾವ ಸಮಯದಲ್ಲಿ ಮಾಡಬೇಕು ಅಂತ ಇದೆಯೋ ಆ ಸಮಯದಲ್ಲಿ ಶ್ರಾದ್ದಾದಿಗಳನ್ನು ಮಾಡಬೇಕು. ಈಗಿನ ಕಾಲದಲ್ಲಿ ಶ್ರಾದ್ದವನ್ನು ಮಾಡುವಾಗ ಅಕ್ಕಿಯಿಂದ ಮಾಡಿದಂತ ಅನ್ನದಿಂದ ಪಿಂಡವನ್ನ ಮಾಡಿ ಪಿಂಡ ಪ್ರದಾನವನ್ನ ಮಾಡುವಂತಹ ಕ್ರಮ, ಅನ್ನಾದಿಗಳನ್ನ ಮಾಡಿ ಅಡಿಗೆಯನ್ನು ಮಾಡಿ ಬಡಿಸುವಂತಹ ಕ್ರಮ, ಇವುಗಳನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ಪೂರ್ವದಲ್ಲಿ ಯಾವ ಒಂದಿಷ್ಟು ಯೋಗ್ಯವಾದ ಪ್ರಾಣಿಗಳು ಅಂತ ಇತ್ತು, ಆ ಪ್ರಾಣಿಗಳನ್ನ ಸಂಹಾರವನ್ನು ಮಾಡಿ ಅವುಗಳನ್ನ ಸಮರ್ಪಣೆಯನ್ನು ಮಾಡ್ತಾ ಇದ್ರು. ಅದು ಎಲ್ಲಾ ಪ್ರಾಣಿಗಳು ಅಲ್ಲ, ಒಂದಿಷ್ಟು ಇದು ಸಂಹಾರಕ್ಕೆ ಯೋಗ್ಯವಾದದ್ದು ಅಂತ ಇರ್ತಿದ್ವು. ಅಂತಹ ಪ್ರಾಣಿಗಳನ್ನ ಕೊಂದು ಅವುಗಳನ್ನ ಪಿಂಡಕ್ಕೆ ಇದು ಶ್ರಾದ್ದದ ಸಮಯದಲ್ಲಿ ಸಮರ್ಪಣೆ ಮಾಡ್ತಾ ಇದ್ರು. ಹೀಗೆ ಇವರು ಅದನ್ನೇ ಒಂಥರ ಆಟವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ರು. ಶ್ರಾದ್ದ ಇದೆ ಅಂತ ಹೇಳೋ ಒಂದು ಪ್ರಾಣಿಯನ್ನು ಕೊಲ್ಲೋದು, ತಿಂದಾಕ್ಬಿಡೋದು, ಸಮರ್ಪಣೆ ಮಾಡೋದು, ತಿಂದಾಕ್ಬಿಡೋದು. ಹೀಗೇನೆ ಅವರು ಆಟದ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ರು. ಹೀಗೆ ಅನೇಕ ರೀತಿಯಾದಂತಹ ಇವರು ಮಾಡ್ತಿದ್ದಿದ್ದು ಅಲ್ಲಿ ಒಂದು ಕಡೆ ಪುಣ್ಯವೂ ಕೂಡ ಬರ್ತಾ ಇದೆ. ಶ್ರಾದ್ದ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆ ಶ್ರಾದ್ದಕ್ಕೆ ಸಮರ್ಪಣೆ ಅಂತ ಹೇಳೋದು, ಮತ್ತೆ ಅವ್ರು ತಿನ್ನೋದು. ಈಗ ಅಡಿಗೆಯನ್ನು ಮಾಡಿದ್ಮೇಲೆ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಬ್ರಾಹ್ಮಣರಿಗೆ ಹಾಕ್ಬಿಟ್ಟು ಮತ್ತೆ ತಾವು ಊಟ ಮಾಡೋದಂತೆ, ತಾವು ಉಪವಾಸ ಇರೋದಿಲ್ಲ, ತಾವು ಕೂಡ ಊಟ ಮಾಡಿದಂತೆ ಇವ್ರೇನ್ ಮಾಡ್ತಾ ಇದ್ರು, ಶ್ರಾದ್ದಕ್ಕೋಸ್ಕರ ತರ್ತೇನೆ ಅಂತ ಕೊಂದು ಅದನ್ನು ತಂದ್ಬಿಟ್ಟು ಸಮರ್ಪಣೆ ಮಾಡ್ಬಿಟ್ಟು ತಾವು ಕೂಡ ತಿನ್ಬಿಡ್ತಾ ಇದ್ರು. ಹೀಗೆ ಅದನ್ನ ಬಹಳ ಸಮಯದಲ್ಲಿ ಬಹಳ ಬಾರಿ ಮಾಡಿದ್ದರ ಪ್ರಭಾವದಿಂದಾಗಿ ಇವರಿಗೆ ನೀಚ ಯೋನಿಯಲ್ಲಿ ಹುಟ್ಟುವಂತಹ ಪರಿಸ್ಥಿತಿ ಬಂತು. ಆದರೆ ನೋಡಿ, ಇದರ ಜೊತೆ ಪುಣ್ಯವೂ ಕೂಡ ಸೇರಿದೆ. ಶ್ರಾದ್ದಕ್ಕೆ ಅಂದ್ರೆ ಸಮರ್ಪಣೆಯನ್ನಾದ್ರೂ ಮಾಡ್ತಾ ಇದ್ರು, ಪೂರ್ವಜರ ತೃಪ್ತಿಗೋಸ್ಕರವಾಗಿ ಶ್ರಾದ್ದಾದಿಗಳನ್ನ ಮಾಡ್ತಾ ಇದ್ದರ ಪ್ರಭಾವದಿಂದ, ಶ್ರಾದ್ದದ ಅನುಸಾರವಾಗಿ ಮಾಡ್ತಾ ಇದ್ದರ ಪ್ರಭಾವದಿಂದಾಗಿ ಆ ಪುಣ್ಯವೂ ಕೂಡ ಅವರ ಜೊತೆಯಲ್ಲಿ ಬಂದಿದೆ. ನೀಚ ಯೋನಿಯಲ್ಲಿ ಮುಂದೆಲ್ಲ ಹುಡ್ತಾರೆ. ಕೌಶಿಕರ ಮಗನಾಗಿ ಹುಟ್ಟಿದಾಗೂ ಕೂಡ ಅವರಿಗೆ ಪೂರ್ವ ಜನ್ಮದ ಸ್ಮರಣೆ ಇದೆ. ದೇವತೆಗೆ ಕೌಶಿಕರು ವಿಶ್ವಾಮಿತ್ರರ ಮಕ್ಕಳಾಗಿ ಹುಟ್ಟಿದಾರೆ ಭಾರಿ ಅಲ್ರಿ, ಆದ್ರೆ ಭೂಮಿಯಲ್ಲಿ ಹುಟ್ಟಿದ್ದಾರೆ, ಅದೇ ಒಂದು ದೋಷ ಅವರಿಗೆ. ಯಾಕೆ ಅಂತಂದ್ರೆ ದೇವತೆಗಳಿಗೆ ಅವರು ಲೋಕ ಬಹಳ ಶ್ರೇಷ್ಠವಾದಂತಹ ಲೋಕ, ಅವರು ಭೂಮಿಯಲ್ಲಿ ಹುಟ್ಟಿದ್ದಾರೆ. ಈಗ ಅನೇಕರು ಶಾಪವನ್ನು ಏನನ್ನ ಕೊಟ್ಟಿರ್ತಾರೆ, ಸಂತಾನುವಿನ ಚರಿತ್ರೆಯಲ್ಲಿ ಕೇಳಿದ್ವಿ, ಭೂಲೋಕದಲ್ಲಿ ಹುಟ್ಟು ನೀನು ಅಂತ ಹೇಳಿ. ಅವನು ಯಾಕೆ ಬ್ರಹ್ಮದೇವರಿಗೆ ನೀರನ್ನ ಎರಚಿದ್ದರ ಪ್ರಭಾವದಿಂದಾಗಿ ಅವನು ದೇವತೆ, ಅವನು ಭೂಮಿಯಲ್ಲಿ ಹುಟ್ಟುವಂತ ಪರಿಸ್ಥಿತಿ ಬಂದು ಕುಳಿತುಕೊಂತು. ಯಾಕೆ
ಶಾಪದಿಂದಾಗಿ. ಏನಂತ ಶಾಪ? ಭೂಮಿಯಲ್ಲಿ ಹುಟ್ಟು ಅಂತ. ಹಾಗೆ ಭೂಮಿಯಲ್ಲಿ ಹುಟ್ಟೋದೇನೆ ಅವರಿಗೆ ಒಂದು ಶಾಪಗಳು. ಹಾಗೇನೆ ಇಲ್ಲಿಯೂ ಕೂಡ ಇವನು ವಿಶ್ವಾಮಿತ್ರನ ಮಗನಾಗಿ ಹುಟ್ಟಿದ್ರು ಕೂಡ ನೀಚ ಯೋನಿಯಲ್ಲಿ ಹುಟ್ಟುವಂತಹ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಅವ್ರಿಗೆ ನೀಚ ಯೋನಿ ಇದು ಮನುಷ್ಯ ಜನ್ಮ. ಆದ್ದರಿಂದ ಹೀಗೆ ಹುಟ್ಟಿದ್ರು ಕೂಡ ಅವರಿಗೆ ಪೂರ್ವದ ಸ್ಮರಣೆ ಉಳಿದಿದೆ. ಯಾಕೆ ಪುಣ್ಯವಂತು? ಆ ಪುಣ್ಯ ಅಂತಂದ್ರೆ ಒಂದು ಯೋಗ ಚಿಂತನೆಯನ್ನು ಪೂರ್ವದಲ್ಲಿ ಮಾಡಿದ್ದು ಒಂದಾದರೆ, ಮತ್ತೊಂದು ಇವರು ಶ್ರಾದ್ದಕ್ಕೆ ಅಂತ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರಲ್ಲ, ಅದು ಬಹಳ ಶೀಘ್ರವಾಗಿ ಫಲ ಕೊಡ್ತದೆ. ನಿನ್ನೆ ದಿನ ನಾವು ಕೇಳಿದ್ವಿ, ಶೀಘ್ರ ಫಲಪ್ರದ. ಪಿತೃದೇವತೆಗಳು ಶೀಘ್ರವಾಗಿ ಫಲವನ್ನು ಕೊಟ್ಟು ಬಿಡ್ತಾರಂತೆ. ದೇವತೆಗಳಿಗೂ ಸ್ವಲ್ಪ ಕಾಯಿಸ್ತಾರಂತೆ. ಪಿತೃದೇವತೆಗಳು ಆ ರೀತಿಯಾಗಲ್ಲ, ಶೀಘ್ರವಾಗಿ ಫಲವನ್ನು ಕೊಟ್ಟು ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಶ್ರಾದ್ದವನ್ನ ಬಿಡದೇನೆ, ಅಂದ್ರೆ ಏನು ಸ್ವಲ್ಪವೂ ಕೂಡ ಬಿಡದೇನೆ ಮಾಡಬೇಕು ಅದನ್ನ ಅಧಿಕಾರಿಗಳು ಅಂತ ಹೇಳಿ ತಿಳಿಸ್ಕೊಟ್ರು. ಹೀಗೇನೆ ಆ ಹಿಂಸೆಯನ್ನ, ಮತ್ತೆ ಪಾಪ ಏನು ಬಂದಿತ್ತು ಅಂತಂದ್ರೆ ಆ ಪ್ರಾಣಿಗಳನ್ನ ಕೊಲ್ತಾ ಇದ್ರು. ಶ್ರಾದ್ದದ ದಿನ ಪ್ರಾಣಿಗಳನ್ನ ಕೊಂದರೆ ಅದು ದೋಷ ಅಲ್ಲ, ಯಾಕಂದ್ರೆ ಅದು ಅವರಿಗೆ ಆ ರೀತಿ ವಿಹಿತವಾಗಿದೆ. ಈಗ ನಾವು ಅಡಿಗೆಯನ್ನ ಮಾಡಿ ತಿಂತೇವೆ, ಅನೇಕ ಗಿಡಗಳನ್ನ ಕತ್ತರಿಸಿದಂತಹವುಗಳನ್ನೆಲ್ಲ ಉಪಯೋಗಿಸ್ತೇವೆ. ಅದ್ರಲ್ಲಿ ಜೀವ ಇತ್ತಲ್ಲ ಅಂತಂದ್ರೆ ಯೋಗ್ಯವಾದದ್ದಕ್ಕೆ ದೇವರಿಗೆ ಸಮರ್ಪಣೆ ಮಾಡಿದಾಗ ಯಾವ ದೋಷವೂ ಹೇಗೆ ಆಗುವುದಿಲ್ಲ. ಹಾಗೇನೆ ಶ್ರಾದ್ದಕ್ಕೆ ಅಂತ ಹೇಳಿ ತಂದು ಅವರು ಅದನ್ನ ನಾಶ ಮಾಡಿದಾಗ ದೋಷ ಬರ್ತಾ ಇರ್ಲಿಲ್ಲ. ಅನೇಕರ ಪೂರ್ವಜರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ, ಆದ್ರಿಂದ ಇವರು ಮಾಡಿದ್ರು. ಆದ್ರೆ ಶ್ರಾದ್ದ ಇಲ್ಲದೇ ದಿನಗಳಲ್ಲಿಯೂ ಕೂಡ ಈ ರೀತಿ ಹಿಂಸೆಯನ್ನು ಮಾಡಿದ್ದರಿಂದಾಗಿ ಅವರಿಗೆ ಪಾಪ ಎಂಬುದು ಬಂದಿತ್ತು ಅಂತ ಅದನ್ನ ತಿಳಿಸಿದ್ರು. ಆದ್ರಿಂದಾಗಿ ಆ ದೇವತೆಗಳ ಅನುಗ್ರಹವೂ ಕೂಡ ಆಗಿದೆ. ಈ ಕಡೆಯಲ್ಲಿ ನೀಚ ಯೋನಿಯಲ್ಲಿಯೂ ಕೂಡ ಹುಟ್ಟಿದ್ದಾರೆ. ಹೀಗೆರಡೂ ಕೂಡ ಅವರಿಗೆ ಕೂಡು ಬಂದಿದೆ. ನಂತರದಲ್ಲಿ ಅವರವರ ಯೋಗ್ಯತಾನುಸಾರವಾಗಿ ಕರ್ಮಗಳನ್ನ ಮಾಡ್ತಾ ಇದ್ದಾರೆ. ಹೀಗೆ ಕೌಶಿಕರ ಮಕ್ಕಳಾದ್ರೂ ಅನಂತರದಲ್ಲಿ ಅನೇಕ ನೀಚ ಯೋನಿಗಳೆಲ್ಲ ಹುಟ್ಟಿದ್ರು. ಕೊನೆಯಲ್ಲಿ ಮತ್ತೆ ಅವರಿಗೆ ಆ ಪೂರ್ವ ಪುಣ್ಯದ ಅನುಸಾರವಾಗಿ, ಯಾಕೆ ಅಂತಂದ್ರೆ ಆ ಪೂರ್ವ ಪುಣ್ಯ ಏನಿತ್ತು, ನಾನು ಭರದ್ವಾಜನ ಮಕ್ಕಳಾಗಿದ್ದೆ, ಯೋಗ ಸಾಧನೆಯನ್ನು ಮಾಡ್ಕೊಂಡಿದ್ದೆ ಎಂಬುವಂತ ಪೂರ್ವ ಸ್ಮರಣೆ ಮಾತ್ರ ಎಲ್ಲಾ ಜನ್ಮಗಳಲ್ಲೂ ಕೂಡ ಅವರಿಗೆ ಜ್ಞಾಪಕವಿರ್ತಿತ್ತು. ಹುಟ್ಟಿದ್ದು ಯಾವುದೇ ನೀಚ ಯೋನಿಯಲ್ಲಿ ಹುಟ್ಟಿದ್ರು ಕೂಡ ಅಲ್ಲಿ ಅದರ ಕರ್ಮಾನುಸಾರವಾಗಿ ಏನೇ ಕರ್ಮವನ್ನು ಮಾಡಿದ್ರು ಕೂಡ ಇದರ ಸ್ಮರಣೆ ಮಾತ್ರ ಇರ್ತಾ ಇರಲಿಲ್ಲ. ಅದರ ಸ್ಮರಣಾನುಸಾರವಾಗಿ ಅವರು ಎಚ್ಚರದಿಂದಾಗಿ ಏನೇ ಕರ್ಮಗಳನ್ನು ಮಾಡ್ತಾ ಇದ್ರು. ಆದಷ್ಟು ಆ ಕರ್ಮದನುಸಾರವಾಗಿ ಕೆಲವು ದುಷ್ಟ ಕೃತ್ಯಗಳನ್ನು ಮಾಡುವುದು ನಡೀತಾ ಇದ್ವು, ಏನೇನ್ ಮಾಡಬೇಕು ಕರ್ಮಗಳು ನಡೀತಾ ಇತ್ತು. ಆದ್ರೆ ಎಚ್ಚರದಿಂದಾಗಿ ಅವರು ಮಾಡ್ತಾ ಇದ್ರು. ಅದರ ಸ್ಮರಣೆ ಇವರನ್ನ ರಕ್ಷಣೆಯನ್ನು ಮಾಡ್ತಾ ಇತ್ತು. ಸವರ್ಣ ನೋಡಿ ಅದಕ್ಕೆ ಹೇಳಿದ್ದಾರೆ, ಅವರ ವರ್ಣಕ್ಕೆ ಆಶ್ರಮಕ್ಕೆ ಯೋಗ್ಯವಾದ ಕರ್ಮಗಳನ್ನು ಮಾಡಿದ್ರು ಕೂಡ ಆ ಧರ್ಮವನ್ನ ಅವರು ಆಚರಿಸ್ತಾ ಇದ್ರು. ಕೊನೆಯಲ್ಲಿ ಅದರ ಪ್ರಭಾವ ಆ ಪುಣ್ಯ ಅವರಿಗೆ ಕೊನೆಗೆ ಬ್ರಾಹ್ಮಣ್ಯ ಜನ್ಮ ಬಂದು ಕುಳಿತಿದೆ ನೋಡಿ. ತತ್ರ ಅಭಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ ಅಂತ ಹೇಳಿ, ಎಷ್ಟೋ ಜನ್ಮ ಕೋಟಿ ಜನ್ಮಗಳನ್ನು ಹೊಂದಿದರೆ ಮಾತ್ರ, ಪುಣ್ಯ ಸಂಪಾದನೆ ಮಾಡಿದ್ರೆ ಮಾತ್ರ ಬ್ರಾಹ್ಮಣ ಜನ್ಮ ಬರೋದಕ್ಕೆ ಸಾಧ್ಯ. ಯೋಗೋ ಹಿ ದುರ್ಲಭೋ ನಿತ್ಯಂ ಅಲ್ಪ ಪ್ರಾಜ್ಞೆ ಕದಾಚನ ಲಬ್ಧ್ವಾಪಿ ನಾಶಯಂತೇನಂ ವ್ಯಸನೈಹಿ ಕಟುತಾಮಿತಾ ಅಧರ್ಮೇಶ್ವೇವ ವರ್ತಂತೆ ಪ್ರಾರ್ಥಯಂತೆ ಗುರೂನಪಿ ಅಂತ ಹೇಳಿ ಬಹಳ ಶಿಷ್ಟವಾದಂತ ವಿಷಯ ಹೇಳ್ತಾರೆ. ಈ ಯಾವ ಯೋಗ ಶಕ್ತಿ ಅನ್ನೋದು ಇದೆಯಲ್ಲ, ಅದು ಬಹಳ ದುರ್ಲಭವಾದದ್ದು. ಎಲ್ಲರಿಗೂ ಕೂಡ ಸಾಧನೆಯನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಲ್ಪ ಜ್ಞಾನಿಗಳಿಗೆ ಇದು ಸಾಧ್ಯವೇ ಇಲ್ಲ. ವಿಶಿಷ್ಟವಾದಂತಹ ಜ್ಞಾನವನ್ನು ಪಡೆದ್ರೆ ಮಾತ್ರ ಆ ರೀತಿಯಾಗಿ ಯೋಗ ಸಿದ್ಧಿಯನ್ನ ಮಾಡ್ಕೊಂಡ್ರು. ಯಾರಿಗೆ ಈ ಭಾರದ್ವಾಜರ ಮಕ್ಕಳು ಯೋಗ ಸಿದ್ಧಿಯನ್ನ ಮಾಡ್ಕೊಂಡಿದ್ರು ಅಂತ ಹೇಳಿದ್ರಲ್ಲ, ಇವ್ರು ಎಂತ ದೊಡ್ಡ ಸ್ಥಾನದಲ್ಲಿದ್ರು ಎಂಬುದನ್ನ ತಿಳಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಜ್ಞಾನವನ್ನು ಪಡೆದರೆ ಆ ರೀತಿಯಾಗಿ ಅದನ್ನ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಯೋಗೋ ಹಿ ದುರ್ಲಭ, ಯೋಗ ಸಿದ್ಧಿ ಎಂಬುದು ದುರ್ಲಭ, ಅತ್ಯಂತ ದುರ್ಲಭವಾದುದು. ಯಾರಿಗೆ? ಅಲ್ಪ ಪ್ರಜ್ಞರಿಗೆ ಅದು ಸಾಧ್ಯವೇ ಇಲ್ಲ. ಮತ್ತೆ ಅಷ್ಟೇ ಅಲ್ಲ, ಆ ಯೋಗ ಸಿದ್ಧಿಯನ್ನು ಮಾಡ್ಕೊಂಡ್ರು ಕೂಡ ಬಹಳ ಕಾಲ ಇರೋದಿಲ್ಲ ಅವು. ಅದನ್ನ ಬಹಳ ವಿಶೇಷವಾಗಿ ರಕ್ಷಣೆಯನ್ನು ಮಾಡ್ತಾ ಹೋಗ್ಬೇಕು. ಸ್ವಲ್ಪ ನೋಡಿ, ನಾವು ಸ್ವಲ್ಪ ವಿಚಾರ ಕಣ್ಣು ಮುಚ್ಕೊಂಡು ದೇವ್ರ ತಪಸ್ ಮಾಡ್ತಾ ಇರ್ತೀನಿ, ಸ್ವಲ್ಪ ಮನಸ್ಸು ಬೇಕಡೆ ಹೋಯ್ತು ಅಂದ್ರೆ ಅದು ಲಿಂಕ್ ಅಲ್ಲಿ ಕೊಟ್ಬಿಡತ್ತದು, ಹೋಯ್ತು ಅದು ಎಲ್ಲಿಗೋ ಹೋಗಿ ಅದೋ ಬೇರೆ ದೇಶದ ತನಕ ಕೂತ್ಕೊಂಡ್ಬಿಟ್ಟಿರತ್ತೆ ಮನಸ್ಸು. ಮತ್ತೆ ಅದನ್ನ ಎಳ್ಕೊಂಡ್ಬರ್ಬೇಕು, ಅಷ್ಟೊತ್ತಿಗೆ ಯೋಗ ಸಿದ್ಧಿ ಹೋಗ್ಬಿಟ್ಟಿರತ್ತೆ. ಭಗವಾನ್ ರೂಪ ಏನ್ ನೋಡ್ತಿದ್ವಿ ಅದು ಹೋಗ್ಬಿಟ್ಟಿರತ್ತೆ. ಮತ್ತೆ ನಾವು ರೂಪವನ್ನು ಕಾಣಬೇಕಂದ್ರೆ ಮತ್ತೆ ಎಷ್ಟೊತ್ತು ಕೊಡ್ಬೇಕು. ಆದ್ರಿಂದಾಗಿ ಅದು ಬಹಳ ಸುಲಭವಾದದ್ದಲ್ಲ, ಬಹಳ ಕಾಲ ಇರೋದು ಕೂಡ ಇಲ್ಲ. ಹೀಗೆ ತಿಳಿಸಿ ಇಂಥವರು ಅದರ್ಭದಲ್ಲಿ ನಿರತರಾಗಿ ತಂದೆ ತಾಯಿಗಳನ್ನಾಗ್ಲಿ ಗುರುಗಳನ್ನ ಕೊನೆಗೆ ಕಷ್ಟಕ್ಕೆ ಕೀಡು ಮಾಡಿಬಿಡ್ತಾರೆ. ಧರ್ಮದಲ್ಲಿ ಇರ್ತಾರೆ, ಅಧರ್ಮಕ್ಕೆ ಬಂದ್ರು ಅಂದ್ರೆ ದುಷ್ಟಕೃತ್ಯಗಳನ್ನೇ ಮಾಡ್ತಾರೆ. ಆದ್ರಿಂದ ಏನು ಮಾಡಬೇಕು ಅಂತಂದ್ರೆ ಯಾವುದನ್ನು ಕೂಡ ಯಾಚಿಸಬಾರ್ದು, ಬೇಡಬಾರ್ದು. ಏನು ಸಿಗತ್ತದೋ ನಮ್ಗೆ ಅದನ್ನ ತೃಪ್ತಿಯನ್ನು ಪಡಬೇಕು. ಎದೃಚ್ಛ ಲಾಭ ಸಂತುಷ್ಟ. ನಾವು ವಾಮನನ ಚರಿತ್ರೆಯಲ್ಲಿ ಕೇಳ್ತೇವೆ, ಬಲಿ ಚಕ್ರವರ್ತಿ ಹೇಳ್ತಾನೆ, ಅಲ್ಲಪ್ಪ ನೀನು ನನ್ನ ಹತ್ರ ಬಂದ್ಬಿಟ್ಟು ನೀನ್ ರೀತಿ ಸಣ್ಣದಾಗಿ ಕೇಳ್ತಾ ಇದ್ದೀಯಲ್ಲ, ಪದಾನಿ ತ್ರೀಣಿ ದೈತ್ಯೇಂದ್ರ, 3 ಹೆಜ್ಜೆ ಜಾಗ ಅಂತ ಕೊಡು ಅಂತ ಕೇಳಿದೀನಿ ನನ್ನ ಹತ್ರ. ಬಾಲಿಶಮತಿ
ಸಣ್ಣ ಬುದ್ಧಿ ಅಂತ ಕೇಳ್ತಾ ಇದ್ದೀಯ ನೀನು ಸಣ್ಣ ರೂಪದಲ್ಲಿ ಇದೀಯಾ, ತಕ್ಕಂತೆ ನೀನು ಸಣ್ಣ ರೀತಿಯಾಗಿ ಕೇಳ್ತಾ ಇದ್ದೀಯಾ. ಆ ರೀತಿಯಾಗಿ ಸರ್ವದಾ ಕೇಳಬಾರ್ದು. ದೊಡ್ಡವ್ರ ಹತ್ರ ಹೋದಾಗ ದೊಡ್ಡದಾಗಿ ಕೇಳಬೇಕು. ನೀನೇ ನನ್ನ ಹತ್ರ ಬಂದು ಈ ರೀತಿಯ ಮೂರೆಜ್ಜೆ ಕೇಳ್ತಾ ಇದ್ದೀಯಲ್ಲ, ಅದಕ್ಕೋಸ್ಕರವಾಗಿ ಕೇಳಬೇಡ, ದೊಡ್ಡದಾಗಿ ಕೇಳು ಅಂತಂದ್ರೆ ಆಗ ವಾಮನ ಹೇಳುವಂತ ಮಾತು ಎದುರುಚ್ಚ ಲಾಭ ಸಂತುಷ್ಟ. ಅಲ್ಪ ತೃಪ್ತಿ ಎಂಬುದಿರಬೇಕು. ನಮಗೇನು ಲಾಭ ಹೊಂದಿದ್ದೇವೋ ಅಷ್ಟಲ್ಲೇನೆ ತೃಪ್ತಿ ಇರಬೇಕು. ನಾವದು ಬಿಟ್ಟು ಇನ್ನೂ ಬೇಕು ಅಂತಂದ್ರೆ ಬೇಕು ಎನ್ನುವುದಕ್ಕೆ ಕೊನೆ ಎಂಬುದೇ ಇಲ್ಲ. ಲಕ್ಷ ಇದ್ದರೆ ಕೋಟಿ, ಕೋಟಿ ಇದ್ದರೆ ಅದ್ರ ಮೇಲೆ 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 ಹಿಂಗೆ ಅದು ಬೇಕಾಗ್ತದೆ ಹೋಗ್ತದೆ ಹೊರತು ತನಗೆ ಸಾಕಾದ್ಮೇಲೆ ಹೆಂಡತಿಗೆ, ಮಕ್ಕಳಿಗೆ, ಅವರಿಗೆ, ಇವರಿಗೆ ಒಟ್ಟೆಲ್ಲ ತುಂಬೋದೇ ಆಗತ್ತೆ ಹೊರತು ಅದಕ್ಕೆ ತೃಪ್ತಿ ಎಂಬುದು ಇಷ್ಟೆಲ್ಲ ಆದ್ರೂ ಕೂಡ ಏನಿರೋದಿಲ್ಲ, ಕೊನೆಯಲ್ಲಿ ತೃಪ್ತಿ ಎಂಬುದು ಇರೋದಿಲ್ಲ. ಆದ್ರಿಂದಾಗಿ ಎಷ್ಟು ಇದೆಯೋ ಅದರಲ್ಲೇನೆ ತೃಪ್ತಿ ಪಟ್ರೆ ಅದೇ ನಮಗೆ ಸುಖ ಸಂತೋಷವನ್ನು ತಂದುಕೊಡ್ತದೆ. ಇಲ್ಲದೆ ಇದ್ರೆ ಸುಖ ಸಂತೋಷ ಎಂಬುದು ಆಗೋದೇ ಇಲ್ಲ ಅಂತ ಹೇಳಿದ್ರು. ಆದ್ರಿಂದ ನಾವು ಏನು ಯಾವುದನ್ನು ಕೂಡ ಯಾಚಿಸಬಾರದು. ದೇವರು ಏನು ಅನುಗ್ರಹ ಮಾಡ್ತಾನೋ ಅದರಿಂದಲೇನೆ ತೃಪ್ತಿ ಪಡಬೇಕು. ಈ ಯಾರು ಶರಣಾಗತಿ ಹೊಂತಾರೋ ಅವರನ್ನ ರಕ್ಷಣೆಯನ್ನು ಮಾಡುವುದಾಗಲಿ, ಹೀಗೇನೆ ದರಿದ್ರರನ್ನ ಗೌರವಿಸುವುದು, ಹೀಗೆ ಬಹಳವಾಗಿ ಏನೋ ದೇವರ ಅನುಗ್ರಹದಿಂದಾಗಿ ಒಳ್ಳೆ ಸಂಪತ್ತು ಸಿಕ್ಬಿಟ್ಟಿರತ್ತೆ, ಆಗ ಬಹಳ ಅಹಂಕಾರದಿಂದ ಮೆರೆಯೋದು, ಈ ರೀತಿಯ ಮಾಡುವಂತಹ ಕೃತ್ಯಗಳು, ಹೀಗೆ ಶಾಸ್ತ್ರದಲ್ಲಿ ಹೇಳಿದಂತಹ ಏನು ಕರ್ಮಗಳಿದೆಯೋ ಅವುಗಳನ್ನು ಸರಿಯಾದ ರೀತಿ ಆಚರಣೆ ಆದಿಗಳನ್ನು ಮಾಡಬೇಕು. ಏನು ಹೇಳಿದ್ದಾರೆ ಅಂತಂದ್ರೆ ಭಗವದ್ಧ್ಯಾನ, ವೇದಾಧ್ಯಯನಗಳನ್ನು ಮಾಡುವುದು, ಅದರಲ್ಲೇನೆ ಸಂಪೂರ್ಣವಾಗಿ ನಿರತರಾಗುವುದು. ಇದು ಬಹಳ ಮುಖ್ಯವಾದದ್ದು. ಆ ಭಗವಂತನನ್ನ ಧ್ಯಾನವನ್ನು ಮಾಡಿ ಆ ವೇದಾಧ್ಯಯನಾದಿಗಳನ್ನ ಕ್ರಮವಾದಿ ಯೋಗ್ಯವಾದ ರೀತಿಯಾಗಿ ಅದನ್ನು ಆಚರಣೆಯನ್ನು ಮಾಡಿದ್ರೆ, ಪಾಲನೆಯನ್ನು ಮಾಡಿದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದಿಲ್ಲ. ಈ ರೀತಿಯ ಯೋಗ ಸಿದ್ಧಿಯನ್ನು ಮಾಡಿಕೊಂಡವರು ಯೋಗ್ಯರು ಇದನ್ನೆಲ್ಲ ಮಾಡ್ತಾರೆ ಎಂಬುದಾಗಿ ತಿಳಿಸಿ ಮತ್ತೊಂದು ಬಹಳ ವಿಶಿಷ್ಟವಾದ ವಿಷಯ ಹೇಳ್ತಾರೆ. ಯಾವುದೋ ಒಂದು ವಸ್ತುವನ್ನ ನಾವು ಕಳ್ಕೊಂಡಿರ್ತೀವಿ, ಅದು ವಸ್ತು ಹೋಗಿ 1 ವರ್ಷ ಆಗಿರುತ್ತದೆ, ಆದ್ರೂ ಕೂಡ ಅಯ್ಯೋ ವಸ್ತು ಹೋಯ್ತು ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿ ಅದೇನೋ ಅದು ಬೆಲೆ ಒಂದು 500 ರೂಪಾಯಿ ಇರುತ್ತೆ, ಅದ್ರ 500ರಲ್ಲಿ 10 ಪಟ್ಟು ಗಳಸಾಗಿರುತ್ತದೆ, ಆದ್ರೂ ಕೂಡ ವಸ್ತುವಿನ ಮೇಲಿರುವಂತ ಪ್ರೀತಿ ಹೋಗೋದಿಲ್ಲ, ಅಭಿಮಾನ ಅದೇ ಅಯ್ಯೋ ವಸ್ತು ಕಳೆದೋಯ್ತು, ಆ ತರ 10 ವಸ್ತು ಮನೇಲಿ ಇರುತ್ತೆ, ಆದ್ರೂ ಕೂಡ ಆ ವಸ್ತು ಮೇಲೆ ಪ್ರೀತಿ ಮಾತ್ರ ಹೋಗೋದೇ ಇಲ್ಲ. ಈ ರೀತಿಯಾಗೆಲ್ಲ ಮಾಡ್ತಾ ಕೂತ್ರೆ ದೇವರಲ್ಲಿ ಮನಸ್ಸು ಬರುವುದಿಲ್ಲ. ದೇವರಲ್ಲಿ ಮನಸ್ಸು ಬರಬೇಕಾದ್ರೆ ಆ ರೀತಿಯಾದ ವಸ್ತುಗಳಲ್ಲಿ ನಾವು ಪ್ರೀತಿಯನ್ನು ಕಮ್ಮಿ ಮಾಡಬೇಕು ಹೀಗೆ ತಿಳಿಸಿ, ಹೀಗೆ ಭೋಗದಲ್ಲಿ ಆಸಕ್ತಿ ಆಗುವುದನ್ನು ಸ್ವಲ್ಪ ವಿರಕ್ತಿ ಬಿಡ್ತಾ ಬರಬೇಕು, ವೈರಾಗ್ಯವನ್ನ ತಾಳಬೇಕು. ಹಾಗೆ ಅಷ್ಟೇ ಅಲ್ಲದೇನೆ ಯೋಗವನ್ನ ಸಿದ್ಧಿ ಮಾಡ್ಕೋಬೇಕಂದ್ರೆ ಯಾವ ಮಾಂಸಾದಿಗಳನ್ನ ತಿನ್ನುವುದಾಗಲಿ ಅಥವಾ ಏನು ಅಯುಕ್ತವಾದಂತಹ ಅದನ್ನ ಪಾನ ಮಾಡುವುದಾಗ್ಲಿ ಇವೆಲ್ಲ ಮಾಡಿದ್ರೆ ಸರ್ವತಾ ಸಾಧನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನಾವು ಕೃಷ್ಣ ಹೇಳಿದ್ದಾನೆ ಗೀತೆಯಲ್ಲಿ, ಕಟ್ವಾಮ್ಲ ಕಟುವಾದಂತಹದ್ದು, ಹುಳಿಯಾದದ್ದು, ಅತಿಯಾದ ಖಾರವಾದದ್ದು ಇವುಗಳನ್ನ ತಿಂದರೆ ಕುಡಿದರೆ ಸಾಧನೆಯನ್ನು ಮಾಡ್ಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಏನ್ ತಿನ್ಬೇಕು ಅಂತ, ಅದಕ್ಕೋಸ್ಕರ ವ್ರತದಲ್ಲಿ ಗಡ್ಡೆ ಗೆಣಸುಗಳನ್ನೆಲ್ಲ ಯಾಕೆ ಅಂತಂದ್ರೆ 4 ತಿಂಗಳಾದ್ರೂ ಕೂಡ ಯೋಗ್ಯವಾದ ರೀತಿಯಾಗಿ ಯೋಗ್ಯವಾದ ಪದಾರ್ಥಗಳನ್ನ ತಿಂದರೆ ನಮ್ಮ ಇಂದ್ರಿಯಗಳನ್ನ ನಾವು ನಿಗ್ರಹ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಆಗ ಯಾಕೆ ಅಂತಂದ್ರೆ ಚಾತುರ್ಮಾಸ್ಯದಲ್ಲಿ ನಿಷ್ಕಾಮ ಕರ್ಮಕ್ಕೆ ಪ್ರಾಧಾನ್ಯತೆಯನ್ನು ಹೇಳಿದ್ದಾರೆ. ಇಲ್ಲಿ ನೋಡಿ, ಯಾವ ಚಾತುರ್ಮಾಸ್ಯದ ಈಗಿನ ಕಾಲದಲ್ಲಿ ಎಲ್ಲ ನಡೀತವೆ, ಚಾತುರ್ಮಾಸ್ಯದಲ್ಲಿ ಯಾವ ವಿವಾಹ ಆಗಲಿ ಉಪನಯನ ಆಗಲಿ ಯಾವ ಸಕಾಮ ಕರ್ಮಗಳು ನಡೆಯೋದಿಲ್ಲ, ಕೇವಲ ದೇವರ ಪ್ರೀತಿಗೋಸ್ಕರವಾಗಿ ಸತ್ಕರ್ಮಗಳು ನಡೀತಾ ಇರ್ತದೆ. ದೇವರ ಪೂಜಾದಿಗಳನ್ನು ಮಾಡುವುದು, ದಾನಾದಿಗಳನ್ನು ಮಾಡುವುದು, ಹೋಮಾದಿಗಳನ್ನು ಮಾಡುವುದು, ಹೀಗೆ ನಿಷ್ಕಾಮ ಕರ್ಮಗಳನ್ನೇ ಹೇಳಿದ್ದಾರೆ. ವರಾಹ ಪುರಾಣದಲ್ಲಿ ಚಾತುರ್ಮಾಸ ಮಹಾತ್ಮ್ಯದಲ್ಲಿ ವರಾಹದವರು ಹೇಳುವಂತ ಮಾತು, ಈ 4 ತಿಂಗಳಲ್ಲಿ ನಿಷ್ಕಾಮ ಕರ್ಮವನ್ನೇ ಮಾಡಬೇಕು ಅಂತ ಹೇಳಿ. ಇಲ್ಲಿ ಈ 4 ತಿಂಗಳಲ್ಲಿ ನಿಷ್ಕಾಮ ಕರ್ಮಗಳನ್ನು ಎಷ್ಟು ಮಾಡ್ತೀವೋ ಅದು ಫಲಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಅದರಲ್ಲಿಯೂ ಕೂಡ ಈ 4 ತಿಂಗಳಲ್ಲಿಯೂ ಕೂಡ ನೋಡಿ, ಆಷಾಢ ಶುಕ್ಲ ಪಕ್ಷದ ಏಕಾದಶಿ ಪ್ರಾರಂಭವಾಗ್ತದೆ. ಏಕಾದಶಿ ಮಾಡಿದಂತಹ ಪುಣ್ಯಕ್ಕಿಂತ ದ್ವಾದಶಿ ಮಾಡಿದಂತಹ ಪುಣ್ಯ ಜಾಸ್ತಿ, ತ್ರಯೋದಶಿ, ಚತುರ್ದಶಿ, ಹೀಗೆ ಈಗ ನೋಡಿ ಆಗ್ಲೇ 2 ತಿಂಗಳು ಕಳೆದಿದೆ. 2 ತಿಂಗಳಲ್ಲಿ ಈಗ ನಾವು ನಿನ್ನೆ ಮಾಡಿದ ಪುಣ್ಯಕ್ಕಿಂತ ಇವತ್ತಿನ ಪುಣ್ಯ ಜಾಸ್ತಿ. ನಿನ್ನೆ ಹರಿವಂಶರವಣವನ್ನು ಮಾಡಿದ್ವಿ, ನಾವು ಇವತ್ತು ಕೇಳಿದ್ವಿ, ಇನ್ನೂ ಹೆಚ್ಚಿನ ಪುಣ್ಯ. ಹೋದ ಬಾರಿ ನಾವು ಕೇಳಕ್ಕಾಗ್ಲಿಲ್ಲ, ಸ್ವಲ್ಪ 1-2-3 ದಿನ ವ್ಯತ್ಯಾಸ ಆಯ್ತು ಅಂದ್ರೆ ಪುಣ್ಯವು ಎಕ್ಸ್ಟ್ರಾ ಆಗಿ ಬಂದಿದೆ. ಅದನ್ನು ಆ ಪುಣ್ಯ ಎಕ್ಸ್ಟ್ರಾ ಆಗಿ ಜಾಸ್ತಿ ಆಗಿ ಆ ಪುಣ್ಯ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆ ಆ ಚಾತುರ್ಮಾಸ್ಯದ ವಿಶೇಷತೆ ಈ ರೀತಿಯಾಗಿ ಎಲ್ಲ ವಿಶೇಷ ವೈರಾಗ್ಯವನ್ನ ತಾಳಿ ಎಲ್ಲವನ್ನು ಕೂಡ ಬಿಡಬೇಕು. ದುಷ್ಟಕೃತ್ಯಗಳನ್ನ ಮಾಡುವುದನ್ನು ಬಿಡಬೇಕು. ಕಾಮವನ್ನು ಪ್ರಧಾನವಾದದ್ದು, ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯಾದಿಗಳನ್ನ ಎಲ್ಲವನ್ನು ಕೂಡ ಬಿಟ್ಟು ವಿಶೇಷವಾಗಿ ಬ್ರಾಹ್ಮಣರ ಸೇವಾದಿಗಳನ್ನ ಮಾಡಬೇಕು. ಅತ್ಯಂತ ಶ್ರೇಷ್ಠ, ಅತ್ಯಂತ ಯೋಗ್ಯವಾದದ್ದು ಅಂತಹ ಕಾರ್ಯ. ಆ ದುರ್ಜನರ ಸಂಘವನ್ನು ಬಿಡಬೇಕು. ದುರ್ಜನರ ಸಂಘವನ್ನು ಬಿಡುವುದು, ಸಜ್ಜನರ ಸಂಘವನ್ನು ಮಾಡುವುದು ಬಹಳ ಮುಖ್ಯವಾದದ್ದು. ಇದಿದ್ರೆ ಮಾತ್ರ ನಮ್ಮ ಮನಸ್ಸು ಶುದ್ಧವಾಗಿರುವುದಕ್ಕೆ ಸಾಧ್ಯ.
ನಾವು ಮಾಧ್ಯಮಗಳಲ್ಲಿ ಕೆಟ್ಟ ಕೆಟ್ಟ ವಿಚಾರಗಳನ್ನ, ಕೆಟ್ಟ ಕೆಟ್ಟ ಹಾಡುಗಳನ್ನ, ಡ್ಯಾನ್ಸ್ಗಳನ್ನ ಇವೆಲ್ಲ ನೋಡ್ತಾ ಇದ್ರೆ ನಮ್ಮ ಮನಸ್ಸು ಅದೇ ರೀತಿಯಾಗಿ ಕೆಟ್ಟದಾಗೆ ಇರ್ತದೆ, ಕೆಟ್ಟ ಕೆಲಸಗಳನ್ನೇ ಮಾಡ್ತದೆ ಹೊರತು ಶುದ್ಧ ಕೆಲಸ, ಒಳ್ಳೆಯ ಕೆಲಸವನ್ನು ಸರ್ವಥಾ ಮಾಡುವುದಿಲ್ಲ. ಒಳ್ಳೆಯ ಕೆಲಸಗಳನ್ನು ಮಾಡಬೇಕಂದ್ರೆ ನಾವು ಒಳ್ಳೆಯದನ್ನ ನೋಡಬೇಕು, ಕೇಳಬೇಕು. ಅದೆರಡೂ ಕೂಡ ಕೇಳುವುದು ನೋಡುವುದನ್ನ ನಾವು ಕೆಟ್ಟದ್ ಮಾಡಿ ನಾನು ದೇವ್ರ ಮೇಲೆ ಕೂತ್ಕೊಂಡು 3 ತಾಸು ಪೂಜೆ ಮಾಡ್ತೀನಿ, ನಾ ದೇವರು ಸಂಪೂರ್ಣವಾಗಿ ಮನಸ್ಸು ದೇವರಲ್ಲೇ ಇರ್ತದೆ ಅಂತಂದ್ರೆ ಸರ್ವತಾ ಸಾಧ್ಯ ಇಲ್ಲ. ನಮ್ಮ ಮನಸ್ಸು ಏಕಾಗ್ರ ಚಿತ್ತವಾಗುವುದಕ್ಕೆ ಒಂದೇ ಕಡೆ ಹಿಡಿದಿಡ್ಕೊಳ್ಳೋಕ್ ಸಾಧ್ಯವಿಲ್ಲ. ಆದ್ದರಿಂದಾಗಿ ನಾವು ನೋಡುವಂತಹದು, ಕೇಳುವಂತಹದು, ತಿನ್ನುವಂತಹದು, ಕುಡಿಯೋದು ಇದು ಶುದ್ಧವಾಗಿದ್ದರೆ ಎಲ್ಲವೂ ಕೂಡ ಶುದ್ಧವಾಗುವುದಕ್ಕೆ ಸಾಧ್ಯವಾಗ್ತದೆ. ಅದಕ್ಕೋಸ್ಕರವಾಗಿ ಎಲ್ಲವನ್ನು ಕೂಡ ನೋಡಿದ್ರು ಕೂಡ ದೇವ್ರನ್ನ ಕೂತ್ಕೊಂಡು ನಾ ದೇವ್ರನ್ನೇ ಪ್ರತ್ಯಕ್ಷಗೊಳಿಸ್ಕೊಂತೀನಿ ಅಂದ್ರೆ ಅದು ಸುಮ್ಮನೆ ಮಾತಿಗೆ ಹೇಳುವುದಕ್ಕೆ ಸಾಧ್ಯ ಹೊರತು ಅದು ಕ್ರಿಯೆಯಲ್ಲಿ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಕಾಮಕ್ರೋಧಾದಿಗಳನ್ನ ಬಿಡಬೇಕು. ಬಿಟ್ಟು ಸೇವಾದಿಗಳನ್ನ ಮಾಡಿದಾಗ ಅಷ್ಟೇ ಅಲ್ಲದೇನೆ ನೋಡಿ ಆಲಸ್ಯವನ್ನ, ಅದಕ್ಕೆ ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳನ್ನ, ಹಾಗೇನೆ ಆಲಸ್ಯಂ ದೀರ್ಘಸೂತ್ರದ ಆಲಸ್ಯ ಎಲ್ಲವನ್ನು ಕೂಡ ಬಿಡಬೇಕು. ಮತ್ತೊಂದು ಬಹಳ ಮುಖ್ಯವಾದ ಅಹಂಕಾರ, ಆತ್ಮಾಭಿಮಾನ. ನಾನೇ ಶ್ರೇಷ್ಠ, ನನ್ನಿಂದನೇ ಈ ಸರಿ ಗಣೇಶ ನಡೆದಿದ್ದು, ಗಣೇಶ ಹಬ್ಬ ನಡೆದಿದೆ ಅಂದ್ರೆ ನನ್ನಿಂದನೇ, ಗಣೇಶ ಕೂರ್ತಿದ್ದಾನೆ ನನ್ನಿಂದನೇ ಅಂತ ಅಹಂಕಾರವನ್ನ ಮಾಡ್ತಾ ಕೂತ್ರೆ ನಡೆಯೋದಿಲ್ಲ. ಆತ್ಮಾಭಿಮಾನವನ್ನ ಬಿಡಬೇಕು. ಅಷ್ಟೇ ವಿಶೇಷವಾಗಿ ಭಗವಂತನ ವಿಷಯಗಳನ್ನ, ವೃತ್ತಾಂತಗಳನ್ನ, ಚರಿತ್ರೆಗಳನ್ನ ನಾವು ಹೆಚ್ಚೆಚ್ಚು ಶ್ರವಣವನ್ನು ಮಾಡಿದಷ್ಟು ಭಗವಂತನಲ್ಲಿ ಮನಸ್ಸು ಬರ್ತದೆ. ಮನಸ್ಸು ಬಂದಾಗ ಮತ್ತಾದ್ರೂ ಕೂಡ ಆ ಕಡೆಗೆ ಹೋಗ್ತಾ ಇರುತ್ತೆ. ಯಾಕಂದ್ರೆ ಮೋಹಕವಾದ ಪದಾರ್ಥಗಳ ಸಂಬಂಧದಿಂದಾಗಿ ಮತ್ತೆ ಅದನ್ನು ಹಿಡಿದು ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಭಗವತ್ ಚರಿತ್ರೆಗಳನ್ನ ಶ್ರವಣ ಮಾಡುವುದರಿಂದ. ಇಷ್ಟೆಲ್ಲವನ್ನು ಮಾಡಿದ್ರಾಗ, ಹೀಗೆಲ್ಲವನ್ನು ಮಾಡಿ ಮಹಾತ್ಮರು ಕೆಟ್ಟದ್ದನ್ನ ಬಿಟ್ಟುತ್ತಾ ಯೋಗ್ಯವಾದದ್ದನ್ನ ಸ್ವೀಕಾರವನ್ನು ಮಾಡ್ತಾ ಇದ್ದಾಗ ಯೋಗ ಸಿದ್ಧಿಯನ್ನು ಪಡೆಯುವುದಕ್ಕೆ ಸಾಧ್ಯ ಎಂಬುದನ್ನ ಆ ಯೋಗ ಸಿದ್ಧಿಯ ಬಗ್ಗೆ ತಿಳಿಸಿ, ಯೋಗ ಧರ್ಮಾದ್ಯ ಧರ್ಮಜ್ಞ ನಧರ್ಮೋಸ್ತಿರ ವಿಶೇಷವಾನ್ ವರಿಷ್ಠ ಸರ್ವಧರ್ಮಾಣ ತಮೇವಾಚರ ಭಾರ್ಗವ. ಅದರಿಂದ ಯೋಗ ಧರ್ಮಕ್ಕಿಂತಲೂ ಕೂಡ ಅತ್ಯಂತ ಯೋಗ್ಯವಾದದ್ದು, ಉತ್ತಮವಾದದ್ದು ಧರ್ಮ ಮತ್ತೊಂದು ಇಲ್ಲ. ಹಂಗಲ್ಲಿ ಬೇಕಾದಷ್ಟು ಇದೆ ಅಲ್ರಿ, ಇದಕ್ಕಿಂತಲೂ ಕೂಡ ಉತ್ತಮವಾದದ್ದಿಲ್ಲ ಅಂತ ಅರ್ಥ. ಬೇರೆಯೂ ಉತ್ತಮವಾದದ್ದಿರ್ಬಹುದು, ಇದು ಉತ್ತಮಕ್ಕೂ ಉತ್ತಮ ಅಂದ್ರೆ ಅತ್ಯುತ್ತಮವಾದದ್ದು ಯೋಗ ಧರ್ಮ ಎಂಬುದು. ಆದ್ದರಿಂದಾಗಿ ಇದು ಅತ್ಯಂತ ಶ್ರೇಷ್ಠವಾಗಿದೆ, ಅದನ್ನೇ ನೀನು ಅವಲಂಬಿಸು, ಅದನ್ನೇ ಶರಣು ಹೋಗು ಎಂಬುದಾಗಿ ಅವನಿಗೆ ಹೇಳಿ, ಶ್ರದ್ಧೆಯಿಂದಾಗಿ ಯೋಗದಲ್ಲೇ ನಿರತರಾಗು, ಅಲ್ಪಾಹಾರವನ್ನು ಮಾಡಿ ಜಿತೇಂದ್ರಿಯವನ್ನ ಪಡೆದುಕೊಂಡು ನೀನು ಯೋಗ ಸಿದ್ಧಿಯನ್ನು ಪಡೆದುಕೋ ಎಂಬುದಾಗಿ ಹೇಳಿ ನನಗೆ ಸನತ್ ಕುಮಾರರು ಅದೃಶ್ಯರಾದರು ಅಂತ ಹೇಳಿ ಯಾವ ಭೀಷ್ಮಾಚಾರ್ಯರು ಇಷ್ಟೆಲ್ಲ ವೃತ್ತಾಂತವನ್ನ ಯುಧಿಷ್ಠಿರನಿಗೆ ಸನತ್ ಕುಮಾರರು ಹೇಳಿದ ವೃತ್ತಾಂತವನ್ನ ಯೋಗ ಸಿದ್ಧಿಯ ಬಗ್ಗೆ, ಯೋಗ ಧರ್ಮದ ಬಗ್ಗೆ, ಮತ್ತೆ ಯಾವ ಮಗನ ಭರದ್ವಾಜರ ಮಕ್ಕಳ ಬಗ್ಗೆಯೂ ಕೂಡ ತಿಳಿಸಿದ್ರು. ಹೀಗೆ ಎಷ್ಟೆಲ್ಲ ಅವರು 18 ವರ್ಷಗಳ ಪರ್ಯಂತರವಾಗಿ ಹೇಳಿರುತ್ತೆ, ಒಂದಲ್ಲ ಎರಡಲ್ಲ 18 ವರ್ಷಗಳು ಕಳೆದು ಹೋಗಿದೆ. ಇಷ್ಟು ದೀರ್ಘಕಾಲದಲ್ಲಿ ಹೇಗಿತ್ತು ಅಂದ್ರೆ ನನಗೆ 1 ದಿನ ಕಳೆದಂತಿತ್ತು, ಅಷ್ಟೆಲ್ಲ ಸಮಯ ಆಯ್ತು. ಆ ಸಮಯದಲ್ಲಿ ನೋಡಿ 18 ವರ್ಷ ಆದ್ರೂ ನನಗೆ ಹಸಿವೆ ಬಾಯಾರಿಕೆ ಯಾವುದು ಕೂಡ ಆಗಿಲ್ಲ. ಪರೀಕ್ಷಿತ ಮಹಾರಾಜ ಶುಕಾಚಾರ್ಯಲ್ಲಿ ಶ್ರವಣವನ್ನು ಮಾಡ್ತಾ ಇದ್ರೆ ಅವನಿಗೆ ಹಸಿವೆ ಬಾಯಾರಿಕೆ ಯಾವುದು ಆಗ್ತಾ ಇಲ್ಲ ಅಂತೆ. ಯಾಕೆಂದ್ರೆ ಅವರೇ ವಾಕ್ಯೆಂಬ ಅಮೃತ, ಭಾಗವತ ಎಂಬ ಅಮೃತ ಅವರಿಗೆ ಈ ಹಸಿವೆ ಬಾಯಾರಿಕೆ ಯಾವುದನ್ನು ಕೂಡ ಜ್ಞಾಪಿಸೇ ಇಲ್ಲ. ಯಾವಾಗ ಜ್ಞಾಪಕ ಬರ್ತದೆ ಅಂದ್ರೆ ನಮ್ಮ ಮನಸ್ಸು ಬೇರೆ ಕಡೆ ಹೋದ್ರೆ ಆ ಹಸಿವೆ ಬಾಯಾರಿಕೆ ಒಂದೊಂದಾಗಿ ಅದಕ್ಕೆಲ್ಲ ಪ್ರವೇಶ ಕೊಡ್ತದೆ. ನನ್ನ ಟೈಮ್ ಆಯ್ತು ಅಂತ. ನಾವು ಮತ್ತೊಂದು ಕಡೆಯಲ್ಲಿ ದೇವರ ಮನಸ್ಸು ವಿಚಾರಗಳಲ್ಲಿ ಏನೇ ಅಥವಾ ಯಾವುದೇ ವಿಷಯದಲ್ಲಿ ಇರ್ಬೋದು, ಅಲ್ಲಿ ಮನಸ್ಸನ್ನ ನಾವು ಇಟ್ಟುವೆ ಅಂತಂದ್ರೆ ಆಗ ಬೇರೆ ಕಡೆ ಮನಸ್ಸು ಹೋಗೋದಿಲ್ಲ. ಹಾಗೇನೆ ಇವರು 18 ವರ್ಷಗಳ ಪರ್ಯಂತರ ವಿಶೇಷವಾಗಿ ಇದನ್ನ ಅವರು ಶ್ರವಣವನ್ನು ಮಾಡಿದ್ದಾರೆ. ಹೀಗೆ ನಡೆದಿದೆ. ಅದಾದ ಮೇಲೆ ಅಷ್ಟಾದ ನಂತರ ಶಿಷ್ಯ ಬಂದು ಗುರುಗಳಿಗೆ, ಸ್ವಾಮಿ 18 ವರ್ಷ ಕಳೆದಿದೆ ಅಂತ ಹೇಳಿದಾಗ, ನನಗೆ ಇಷ್ಟು ಕಾಲ ಕಳೆದಿದೆ ಎಂಬುವಂತ ಜ್ಞಾನವಾಯಿತು ಅಂತ ಹೇಳಿ ಯಾವ ಸನತ್ ಕುಮಾರರು ಹೇಳಿದಂತ ವೃತ್ತಾಂತವನ್ನೆಲ್ಲವನ್ನು ಕೂಡ ಸ್ಮರಣೆಯನ್ನು ಮಾಡಿಕೊಂಡು ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳಿದ್ರು. ಮುಂದೆ ಮಾರ್ಕಂಡೇಯರು ಮತ್ತೆ ಹೇಳ್ತಾರೆ, ತಸ್ಮಿನ್ ಅಂತರ್ಹಿತೇ ದೇವೇ ವಚನ ತಸ್ಯ ವೈ ಪ್ರಭೋ ಚಕ್ಷುರ್ ದಿವ್ಯಂ ಸವಿಜ್ಞಾನಂ ಸಾಧುರಾಸಿ ತದಾಮನು. ಮಾರ್ಕಂಡೇಯರು ಭೀಷ್ಮಾಚಾರ್ಯರಿಗೆ ಹೇಳ್ತಾರೆ, ಯಾವ ದೇವತಾ ಸ್ವರೂಪರಾದಂತ ಸನತ್ ಕುಮಾರರು ಅದೃಶ್ಯರಾದ ಮೇಲೆ ಅವರು ಅನುಗ್ರಹದಿಂದ ನೀವು ವಿಶಿಷ್ಟವಾದಂತಹ ದಿವ್ಯ ದೃಷ್ಟಿಯನ್ನ ತಾವು ಪಡೆದಿದ್ದೀರಾ. ಅದರಿಂದಾಗಿ ನೀವು ಏನು ಕುರುಕ್ಷೇತ್ರದಲ್ಲಿ ಕಂಡ್ರಿ ಅಂತ ಹೇಳಿದ್ರಿ, ಯಾರನ್ನ? ಯಾವ ಭರದ್ವಾಜರ ಮಕ್ಕಳನ್ನ ಕಂಡ್ರಿ ಅಂತ ಹೇಳಿದ್ರಿ. ಆ ವೃತ್ತಾಂತವನ್ನೆಲ್ಲ ನಮಗೆ ತಿಳಿಸಿ ಎಂಬುದಾಗಿ ಕೇಳಿದಾಗ ಅವಶ್ಯವಾಗಿ ಹೇಳ್ತೀನಿ ಅಂತ ಹೇಳಿ ಅವರು ತಿಳಿಸ್ತಾ ಇದ್ದಾರೆ. ಈ ವೃತ್ತಾಂತಗಳನ್ನ ಸನತ್ ಕುಮಾರರು ಭೀಷ್ಮಾಚಾರ್ಯರಿಗೆ ಹೇಳಿದ್ರು. ಭೀಷ್ಮಾಚಾರ್ಯರಿಂದ ಮಾರ್ಕಂಡೇಯರು ಶ್ರವಣ ಮಾಡ್ತಾ ಇದ್ದಾರೆ. ಮಾರ್ಕಂಡೇಯರಿಂದ ಇಲ್ಲಿ ಯುಧಿಷ್ಠಿರ ಶ್ರವಣ ಮಾಡ್ತಾ ಇದ್ದಾನೆ.
ಹೀಗೆ ಅದ್ರ ಏನನ್ನು ಕಂಡ್ರೆ ನೀವು ಎಲ್ಲವನ್ನು ಕೂಡ ತಿಳಿಸಿ, ಅವರ ಮಕ್ಕಳು ಮುಂದೆ ಏನಾದ್ರು ಅವರೆಲ್ಲ 7 ಜನ್ಮವನ್ನು ಪಡೆದ್ರು, ಕೊನೆಯಲ್ಲಿ ಬ್ರಾಹ್ಮಣ್ಯ ಜನ್ಮ ಬಂತು ಅವರಿಗೆ ಅಂತ ಹೇಳಿದ್ರಿ. ಅನೇಕ ಯೋಗಿಗಳಿದ್ರು, ನಂತರ ಅದರ ಜೊತೆಯಲ್ಲಿ ಅವರಿಗೆ ಏನು ಮತ್ತೊಂದು ಪೂರ್ವ ಸ್ಮರಣೆಯೂ ಕೂಡ ಇತ್ತು ಅಂತ ಹೇಳಿ ಎಲ್ಲವನ್ನು ಕೂಡ ಹೇಳಿದ್ರೆ, ಅವರು ಮಕ್ಕಳಾದಾಗ ಯಾರಾಗಿದ್ರು, ಏನ್ ಕತೆ, ಅದೊಂದನ್ನು ಕೂಡ ತಿಳಿಸಿ ಅಂತ ಕೇಳಿದಾಗ ಅವರು ತಿಳಿಸ್ತಾ ಇದ್ದಾರೆ. ಪಿತೃವರ್ತಿ ಎಂಬ ಇಷ್ಟು 7 ಜನರಲ್ಲಿ 7ನೇಯವನೇ ಪಿತೃವರ್ತಿ ಅಂತ ಹೇಳಿ 7 ಜನ ಇವರಿದ್ದಾರೆ. ಅವರೆಲ್ಲ ವೃತ್ತಾಂತವನ್ನು ಕೂಡ ಅವನೇ ಈ ಬ್ರಹ್ಮದತ್ತ ಅಂತ ಹೇಳಿ, ಆ ಬ್ರಹ್ಮದತ್ತನ ಬಗ್ಗೆ ಹಿಂದೆಯೂ ಕೂಡ ಬಂತು. ಬ್ರಹ್ಮದತ್ತನಿಗೆ ಕೊಟ್ಟು ಮದುವೆಯನ್ನು ಮಾಡಿದ್ರು. ಯಾರನ್ನ? ಶುಕಾಚಾರ್ಯರು ಮತ್ತು ಕೃತ್ವಿ. ಆ ಕೃತ್ವಿಯ ಮಗಳನ್ನ, ಅವರಲ್ಲಿ ಹುಟ್ಟಿದಂತಹ ಮಗಳನ್ನ, ಕೃತ್ವಿಯನ್ನ ಬ್ರಹ್ಮದತ್ತನಿಗೆ ಕೊಟ್ಟು ಮದುವೆಯನ್ನು ಮಾಡಿದ್ರು ಅಂತ ಎಂಬುದು ಕೇಳಿದ್ವಿ. ಹೀಗೆ ಆ ವೃತ್ತಾಂತವನ್ನ ಬ್ರಹ್ಮದತ್ತ ಹಿಂದೆ ಹೇಳಿದ್ರಲ್ಲ, ಆ ಬ್ರಹ್ಮದತ್ತನೇ ಯಾರು ಅಂತಂದ್ರೆ, ಈ ಕುರುಕ್ಷೇತ್ರದಲ್ಲಿ ಹುಟ್ಟಿದಂತಹ ವಿಶ್ವಾಮಿತ್ರರ ಮಗನಲ್ಲಿ ಪಿತೃವರ್ತಿ ಎಂಬುವನೇ 7ನೇ ಮಗ ಅವನು, ಪಿತೃವರ್ತಿ ಅವನೇ ಬ್ರಹ್ಮದತ್ತನಾದ ಎಂಬುದಾಗಿ. ಬ್ರಹ್ಮದತ್ತ ಅಂತ ಒಬ್ಬ ರಾಜ, ಆ ರಾಜನಾದ ಎಂಬುದಾಗಿ ಅದನ್ನ ಫಸ್ಟ್ ಮೊದಲಿಗೆ ನೇರವಾಗಿ ಸಂಕ್ಷೇಪವಾಗಿ ತಿಳಿಸ್ಕೊಟ್ರು. ಹೀಗೆ ಆ ಬ್ರಹ್ಮದತ್ತ ಕಾಂಪಿಲ್ಯ ರಾಜನಾದಂತ ಅಣುಹ ಅಂತ ಹೇಳಿ ರಾಜ, ಹಿಂದೆ ಹೇಳಿದ್ರು ಅದನ್ನ, ಅಣುಹ ಅಂತ ಹೇಳಿ ರಾಜ, ಅವನ ಮಗಳಾದಂತ ಕೃತ್ವಿ ಎಂಬುವಳಲ್ಲಿ ಬ್ರಹ್ಮದತ್ತನನ್ನ ಪಡೆದುಕೊಂಡ್ರು. ಯಾವ ಬ್ರಹ್ಮದತ್ತನ ತಂದೆ ತಾಯಿಯರು ಅಣುಹ ಮತ್ತು ಕೃತ್ವಿ ಎಂಬುದಾಗಿ ತಿಳಿಸಿ, ಮುಂದೆ ಆ ಅತ್ಯಂತ ಶ್ರೇಷ್ಠನಾದಂಥವನು ಯಾವ ಅಣುಹ, ಈ ಅವನ ಮಗನಾಗಿ ಯಾಕುಡುದ, ಏನ್ ಕತೆ, ಅವ್ರು ಯಾರು, ಏನ್ ಕತೆ, ಅದು ವೃತ್ತಾಂತವನ್ನ ಎಲ್ಲವನ್ನು ಕೂಡ ವಿಸ್ತಾರವಾಗಿ ತಿಳಿಸಿ ಅಂತ ಕೇಳಿದಾಗ ಅವಶ್ಯವಾಗಿ ಹೇಳ್ತೀನಿ ಅಂತ ಹೇಳಿ ಅವರು ತಿಳಿಸ್ತಾ ಇದ್ದಾರೆ. ಈ ಪ್ರತೀಪ ರಾಜ ಅಂತ ಹೇಳಿ ಇವನ ಪಿತಾಮಹ, ಅವನ ಕಾಲದಲ್ಲಿ ಏನಿದ್ದಂಥವನು ಈ ಬ್ರಹ್ಮದತ್ತ, ಇವನು ಮಹಾಶ್ರೇಷ್ಠನಾದಂಥ ವ್ಯಕ್ತಿ. ಎಲ್ಲ ಪ್ರಾಣಿಗಳ ಮೇಲೆ ಬಹಳವಾದ ಪ್ರೀತಿಯನ್ನು ಮಾಡ್ತಾ ಇದ್ದ. ಎಲ್ಲ ಪ್ರಾಣಿಗಳು, ಕ್ರಿಮಿ ಕೀಟಗಳು ಎಲ್ಲವೂ ಕೂಡ ಬಹಳ ಪ್ರೀತಿಯಾಸ್ಪದವಾದ ಇವನಿಗೆ. ಇನ್ನೊಂದು ವಿಶೇಷತೆ ಇವನೊಂದು ಅಂದ್ರೆ, ಇವನು ಅವೆಲ್ಲದರ ಜೊತೆ ಮಾತನಾಡ್ತಾ ಇದ್ದ. ಎಲ್ಲದರ ಭಾಷೆಯೂ ಕೂಡ ಬರ್ತಾ ಇತ್ತು. ನಾಯಿ, ಸಿಂಹ, ಹುಲಿ, ಆನೆ, ಕುದುರೆ, ಪಕ್ಷಿ ಪ್ರತಿಯೊಂದರ ಜೊತೆಯೂ ಕೂಡ ಮಾತನಾಡ್ತಾ ಇದ್ದ. ಅಂತಹ ವಿದ್ಯೆಯನ್ನ ಇವನು ಕಲ್ತಿದ್ದ. ಅದರಿಂದಾಗಿ ಇವನು ವಿಶೇಷವಾಗಿ ಜನ್ಮಾಂತರದಲ್ಲಿ ಮಾಡಿದಂತಹ ಶ್ರಾದ್ದದ ಪುಣ್ಯ, ಅದರಿಂದಾಗಿ ಇವನು ವಿಶಿಷ್ಟವಾದಂತಹ ಜ್ಞಾನಿಯೂ ಕೂಡ, ಅದ್ವಿತೀಯರಾದಂತಹ ಪಂಡಿತನೂ ಕೂಡ ಇವನು ಆಗಿದ್ದ. ಯಾರು? ಈ ಬ್ರಹ್ಮದತ್ತ ಎಂಬುದಾಗಿ ತಿಳಿಸಿ, ಅಷ್ಟೇ ಅಲ್ಲದೇನೆ ವೇದದಲ್ಲಿರುವಂತಹ ಪದಪಾಠ ಕ್ರಮಪಾಠ ಇರಬಹುದು, ಘನಪಾಠ ಎಲ್ಲವನ್ನು ಕೂಡ ಚೆನ್ನಾಗಿ ಕಲಿತಿದ್ದಂತ. ಅಷ್ಟೇ ಅಲ್ಲದೇನೆ ಇವರ ಸ್ನೇಹಿತರು ಯಾರು ಅಂದ್ರೆ ಗಾಲವ ಋಷಿಗಳು, ಮಹಾಜ್ಞಾನಿಗಳು. ಇವರು ಶಿಕ್ಷಾ ವ್ಯಾಕರಣ, ನಿರುಕ್ತ, ಕಲ್ಪ, ಛಂದಸ್ಸು ಅಂತ ಹೇಳಿ ಷಡಂಗಗಳು 6 ಅಂಗಗಳಿದೆ. ಅದರ ಶಿಕ್ಷಾ ಅಂತ ಈ ಸ್ವರಗಳ ಬಗ್ಗೆ, ಉಚ್ಚ ನೀಚ ಇದ್ರ ಬಗ್ಗೆ ಎಲ್ಲ ವಿಸ್ತಾರವಾಗಿ ತಿಳಿಸಿರುವಂತಹ ಅದು ಶಿಕ್ಷಾ. ಆ ಶಿಕ್ಷಾವನ್ನು ಚೆನ್ನಾಗಿ ಅದನ್ನ ವಿಶೇಷವಾಗಿ ಕಂಡುಕೊಂಡಂತಹ ಮಹಾಜ್ಞಾನಿಗಳು. ಅಂತಹ ಗಾಲವ ಋಷಿಗಳು ಇವರ ಸ್ನೇಹಿತರಾಗಿದ್ರು. ಅಷ್ಟೇ ಅಲ್ಲೇ ಕಂಡರೀಕ ಎಂಬುವನು ಇವ ಬ್ರಹ್ಮದತ್ತನ ಸ್ನೇಹಿತ, ಆ ಮಂತ್ರಿ ಆಗಿದ್ದ ಎಂಬುದಾಗಿ ತಿಳಿಸಿ, ಆ ಭಾರದ್ವಾಜನ 7 ಜನ ಏನ್ ಮಕ್ಕಳಿದ್ದ, ಅವರು ಎಲ್ಲರೂ ಕೂಡ 7 ಜನ್ಮವನ್ನ ಪಡೆದಿದ್ದಾರೆ. 7ನೇ ಜನ್ಮವೇ ಇವನಿಗೆ ಈ ಬ್ರಹ್ಮದತ್ತನಾಗಿ ಬ್ರಾಹ್ಮಣನಾಗಿ ಹುಟ್ಟಿರುವುದು ಎಂಬುದಾಗಿ ತಿಳಿಸಿಕೊಟ್ರು. ಬ್ರಹ್ಮದತ್ತಸ್ಯ ಪೌರಾಣ ಪೌರವಸ್ಯ ಮಹಾತ್ಮನಃ ಬೃಹತ್ಕ್ಷತ್ರಸ್ಯ ದಾಯಾದ ಸುಹೋತ್ರ ನಾಮಧರ್ಮಿಕ. ಅವರ ವಂಶಾವಳಿಯನ್ನ ತಿಳಿಸ್ತಾ ಇದ್ದಾರೆ. ಬ್ರಹ್ಮದತ್ತನಕ್ಕಿಂತ ಪೂರ್ವಜರು ಯಾರ್ಯಾರು ಎಂಬುದನ್ನೆಲ್ಲ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಬೃಹಕ್ಷತ್ರ ಅಂತ ಹೇಳಿ ಪೂರ್ವಂಶದಲ್ಲಿ ಬಂದವನು. ಆ ಬೃಹಕ್ಷತ್ರನಿಗೆ ಸುಹೋತ್ರ ಅಂತ ಹೇಳಿ ಮಗನಿದ್ದ. ಆ ಸುಹೋತ್ರನಿಗೆ ಅಸ್ಥಿರಾಜ, ಅವನಿಗೆ ಅಸ್ಥಿರಾಜನಿಂದಲೇನೆ ಅಸ್ಥಿನಾಪುರ ಎಂಬುದು, ಈಗೇನು ಅಸ್ಥಿನಾಪುರ ಅಂತ ನಾವು ಕೇಳ್ತೀವಲ್ಲ, ಅಸ್ಥಿನಾಪುರ ಎಂಬುದು ನಿರ್ಮಾಣವಾಯಿತು. ಹೀಗೆ ಅಸ್ಥಿಗೆ ಅಜಮೀಡ, ದಿಮೀಡ, ಪುರುಮೀಡ ಅಂತ ಹೇಳಿ ವಿಶಿಷ್ಟವಾದಂತಹ ತ್ರೇತಾಗ್ನಿ ವರ್ಚಸ್ವಿಗಳಾದಂತಹ ಮಕ್ಕಳು ಅವರಿಗಿದ್ರು. ಆ ಅಜಮೀಡನಿಗೆ ದುಮಿನಿ ಅಂತ ಹೆಂಡತಿಯಲ್ಲಿ ಬೃಹದಿಶು ಅಂತ ಹೇಳಿ ಮಗನಾದ. ಆ ಬೃಹದಿಶುನಿಗೆ ಬೃಹದ್ದನು, ಆ ಬೃಹದ್ದನಿಗೆ ಬೃಹದ್ದರಮ, ಆ ಬೃಹದ್ದರಮನಿಗೆ ಸತ್ಯಜಿತ್ ಅಂತ ಹೇಳಿ ಮಗನಾದ. ಆ ಸತ್ಯಜಿತ್ತಿನ ಮಗ ವಿಶ್ವಜಿತ್ ಅಂತ ಹೇಳಿ, ಆ ವಿಶ್ವಜಿತ್ತನಿಗೆ ಸೇನಜಿತ್. ಅವನು ಅವಂತಿ ದೇಶ, ಅವಂತಿ ನಗರ ಅಂತ ಏನ್ ಕೇಳ್ತೀವಲ್ಲ, ಅವಂತಿ ನಗರ ಅದಕ್ಕೆ ರಾಜನಾಗಿದ್ದ. ಆ ಸೇನಜಿತ್ತನಿಗೆ ರುಚಿರ, ಶ್ವೇತಕೇತು, ಮಹಿಮ್ನಾರ, ವತ್ಸ ಅಂತೇಳಿ 4 ಜನ ಮಕ್ಕಳಿದ್ರು.
ಆ ರುಚಿರನಿಗೆ ಪೃಥು ಅಂತ ಹೇಳಿ ಮಗ, ಅವನಿಗೆ ಪಾರ ಅಂತ ಹೇಳಿ, ಪಾರನಿಗೆ ನೀಪ, ಆ ನೀಪನಿಗೆ ಮಹಾಶ್ರೇಷ್ಠನಾದ 100 ಜನ ಮಕ್ಕಳಿದ್ರು. ಅವರಲ್ಲಿ ಒಬ್ಬ ಅತ್ಯಂತ ಯುದ್ಧದಲ್ಲಿ ಸಮರ್ಥನಾದಂತಹ ಸಮೀರ ಅಂತ ಹೇಳಿ ಆ ಹೆಸರಿಗೆ ತಕ್ಕಂತೆ ಒಳ್ಳೆ ಚೆನ್ನಾಗಿ ಯುದ್ಧವನ್ನ ಆಡುವಂತಹ ಪ್ರಸಿದ್ಧನಾದಂತಹ ಮಗನಿದ್ದ. ಅವನಿಗೆ ಇವರೆಲ್ಲರಿಗೂ ಕೂಡ ಏನು ಇದ್ದರ ನೀಪನ ಮಕ್ಕಳಿಗೂ ಕೂಡ ನೀಪ ಅಂತ ಹೇಳಿ ಕರೀತಾ ಇದ್ರು. ಕಾಂಪಲ್ಯ ದೇಶದ ರಾಜನಾಗಿದ್ದ ಅವನು ಸಮೀರ. ಅವನಿಗೆ ಪರ, ಪಾರ, ಸದಶ್ವ ಅಂತ ಹೇಳಿ 3 ಜನ ಮಕ್ಕಳು. ಆ ಪರನಿಗೆ ಪೃಥುವಿಗೆ ಸುಕೃತ ಕರ್ಮ ಅಂತ ಹೇಳಿ, ಆ ಸುಕೃತನಿಗೆ ವಿಭ್ರಾಜನಿಗೆ ಅಣುಹ ಮಗನೇ ಈ ಶುಕ್ರಾಚಾರ್ಯ ಮಗಳಾದಂತ ಪೃಥ್ವಿಯನ್ನ ಮದುವೆ ಆಗಿ ಅವಳಲ್ಲಿ ಹುಟ್ಟಿದವನೇ ಬ್ರಹ್ಮದತ್ತ ಅಂತ ಹೇಳಿ ಆ ಬ್ರಹ್ಮದತ್ತನ ವಂಶಾವಳಿಯನ್ನ ತಿಳಿಸಿಕೊಟ್ರು. ವಿಭ್ರಾಜಸ್ಯ ಪುತ್ರೋಭೂತ್ ಅಣುಹೋ ನಾಮ ಪಾರ್ಥಿವ ಬಭೋ ಶುಕಸ್ಯ ಜಾಮಾದ ಕೃತ್ವಿ ಭರ್ತ ಮಹಾಯಜಾಹ. ಶುಕಾಚಾರ್ಯರ ಮಗಳ ಮಗ ಇವನು. ಶುಕಾಚಾರ್ಯರ ಮಗಳು ಕೃತ್ವಿ, ಅವಳ ಮಗನೇ ಬ್ರಹ್ಮದತ್ತ. ಆ ಬ್ರಹ್ಮದತ್ತನಿಗೆ ಅತ್ಯಂತ ಶ್ರೇಷ್ಠನಾದಂತಹ ಯೋಗ್ಯನಾದಂತಹ ವಿಶ್ವಕ್ಸೇನ, ಪ್ರಸಿದ್ಧನಾದಂತಹ ವಿಶ್ವಕ್ಸೇನ ರಾಜ ಹುಡ್ತಾನೆ. ಇವನು ಯಾರು ಅಂತಂದ್ರೆ ಸಾಕ್ಷಾತ್ ಇವನ ಪಿತಾಮಹ. ಅವನೇ ವಿಭ್ರಾಜ ಪುನರಾಯಾತಃ ಸುಕೃತ್ವೇನೇಹ ಕರ್ಮಣ. ವಿಭ್ರಾಜನೇ ಮಗನಾಗಿ ತಾನೇ ಮತ್ತೆ ಸ್ವಯಂ ವಿಶ್ವಕ್ಸೇನನಾಗಿ ಹುಟ್ಟಿದ್ದಾನೆ ಎಂಬುದಾಗಿ ತಿಳಿಸಿ, ಮುಂದೆ ಬ್ರಹ್ಮದತ್ತನಿಗೆ ಸರ್ವಸೇನ ಅಂತ ಹೇಳಿ ಮತ್ತೊಬ್ಬ ಮಗನಿದ್ದ. ವಿಶ್ವಕ್ಸೇನ, ಸರ್ವಸೇನ ಅಂತ 2 ಮಕ್ಕಳು ಅವನಿಗೆ. ಅದರಲ್ಲಿ ಈ ಸರ್ವಸೇನನನ್ನ ಇವು ಅಷ್ಟೇ ಒಬ್ಬ ಮಗ ಇದ್ದ. ಪೂಜನೀಯ ಅಂತ ಒಂದು ಪಕ್ಷಿ ಇವನಿಗೆ ಬಹಳ ಪರಿಚಯ ಇತ್ತು, ತುಂಬಾ ಚೆನ್ನಾಗಿ ಪರಿಚಯ ಆಗಿತ್ತು. ಹೇಗೆ ಅಂತಂದ್ರೆ ಚಂದ್ರಶಾಲ ಅಂತ ಹೇಳಿ ಅವನ ಮನೆಯಲ್ಲಿ ಒಂದು ಜಾಗ, ಅಲ್ಲಿ ಏನೇ ಅದು ಒಂದು ಗೂಡು ಕಟ್ಕೊಂಡು ವಾಸವನ್ನು ಮಾಡ್ತಾ ಇತ್ತು ಆ ಪಕ್ಷಿ. ಸರ್ವಸೇನ ಹಿರಿಯ ಮಗ, ವಿಶ್ವಕ್ಸೇನ ಕಿರಿಯ ಮಗ. ಆದ್ರೆ ಮುಂದೆ ವಿಶ್ವಕ್ಸೇನನಿಗೆ ರಾಜ್ಯ ಸಿಕ್ಕಿತು. ಸಾಮಾನ್ಯವಾಗಿ ರಾಜ ಯಾರಾಗ್ತಾರೆ? ಹಿರಿಯ ಮಗ ರಾಜನಾಗ್ತಾನೆ, ನಂತರದಲ್ಲಿ ಕಿರಿ ಮಗನಾಗ್ಬೇಕು. ಆದ್ರೆ 2ನೇ ಮಗ ವಿಶ್ವಕ್ಸೇನ ರಾಜನಾದ, ಅವನ ವಂಶಾವಳಿ ಮುಂದೆ ಬೆಳ್ಕೊಂಡು ಹೋಯಿತು. ಹೀಗೆಲ್ಲ ಅದನ್ನು ತಿಳಿಸಿದ್ರು. ಯಾಕೆ ಏನು ಅಂತ ಕೇಳಿದಾಗ, ಅವನಿಗೆ ಸಣ್ಣ ವಯಸ್ಸಿನಲ್ಲಿದ್ದಾಗೆ ಕಣ್ಣು ಹೋಗ್ಬಿಟ್ಟಿತ್ತು. ಯಾರಿಗೆ? ಸರ್ವಸೇನನಿಗೆ ಕಣ್ಣು ಹೋಯ್ತು. ಹೇಗೂ ಹೋಯ್ತು ಅಂತಂದ್ರೆ, ಆ ಪೂಜನೀಯ ಎಂಬ ಪಕ್ಷಿ ಅವನ ಕಣ್ಣಿಗೆ ಚುಚ್ಚುಬಿಟ್ಟಿತ್ತು. 2 ಕಣ್ಣಿಗೆ ಚುಚ್ಚಿದ್ರಿಂದ ಅವನಿಗೆ ಕಣ್ಣು ಹೋಗಿತ್ತು. ಕಣ್ಣಿಲ್ದೇ ಇರೋದ್ರಿಂದ ರಾಜ ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇವನು ರಾಜನಾಗ್ಲಿಲ್ಲ. ಆದ್ರಿಂದ ಆ ವಿಶ್ವಕ್ಸೇನನೇ ರಾಜನಾದ ಎಂಬುದಾಗಿ ತಿಳಿಸಿದರು. ಯಾಕೆ ಏನು ಅಂದ್ರೆಲ್ಲ ಮುಂದೆ ವಿಸ್ತಾರವಾಗಿ ತಿಳಿಸ್ತಾರೆ. ಆ ವಿಶ್ವಕ್ಸೇನನಿಗೆ ದಂಡಸೇನ ಅಂತ ಮಗ ಇದ್ದ. ದಂಡಸೇನನಿಗೆ ಬಲ್ಲಾಟ. ಇವನು ಕರ್ಣನಿಂದ ಯುದ್ಧದಲ್ಲಿ ಸತ್ತೋಗ್ಬಿಟ್ಟ. ಯಾರು? ಬಲ್ಲಾಟ ಅಂತ. ಆ ಬಲ್ಲಾಟ ಅವನು ಅತ್ಯಂತ ಯೋಗ್ಯನಾದಂತ ವ್ಯಕ್ತಿನೇ ಆಗಿದ್ದ. ಆದ್ರೂ ಕೂಡ ಅವನ ಮಗ ಅತ್ಯಂತ ದುಷ್ಟನಾದಂತಹ ವ್ಯಕ್ತಿ, ಅತ್ಯಂತ ದುಷ್ಟವಾದಂತಹ ಕೃತ್ಯಗಳನ್ನ ಮಾಡ್ತಿದ್ದಂತಹ ವ್ಯಕ್ತಿ, ಅತ್ಯಂತ ದುರಾಚಾರದಿಂದಲೇನೆ ಇದ್ದಂತವನು. ಕೊನೆಯಲ್ಲಿ ಆ ನೀಪ ವಂಶವನ್ನೇ ನಾಶವನ್ನು ಮಾಡಿಬಿಟ್ಟ. ನೀಪರ ಅಂತ ಕರಿತಾ ಇದ್ರು ಅವರೆಲ್ಲರಿಗೂ ಕೂಡ. ಹಾಗೇನೆ ಈಗ ನೋಡಿ, ರಘುಕುಲದಲ್ಲಿ ಬಂದವರೆಲ್ಲ ರಘು ಅಂತ ಕರ್ಕೊಂಡಂಗೆ ಆ ನೀಪ ಅಂತಾನೆ ಇವ್ರಿಗೆಲ್ಲ ಕರಿತಾ ಇದ್ರು. ಆ ನೀಪ ವಂಶವನ್ನೇ ನಾಶ ಮಾಡ್ಬಿಟ್ಟ ಇವನು ದುಷ್ಟ ಕೃತ್ಯದಿಂದ. ಇವನನ್ನ ಉಗ್ರಾಯುಧ ಅಂತ ಹೇಳಿ ಇವನನ್ನ ಕೊಂದಾಗ್ದ. ಅಷ್ಟೇ ಅಲ್ಲದೇನೆ ಶಂತನುವನ್ನು ಕೂಡ ಇವನೇ ಕೊಂದಿದ್ದು, ಉಗ್ರಾಯುಧ ಅಂತ ಹೇಳಿ. ಅವನು ಯುದ್ಧದಲ್ಲಿ ಅವನನ್ನು ಸೋಲಿಸಿದ ಮೇಲೆ ಅವನು ಏನ್ ಮಾಡ್ತಾನೆ, ಭೀಷ್ಮಾಚಾರ್ಯರಲ್ಲಿ ಹೇಳ್ತಾನೆ, ನೀನು ನಿನ್ನ ಹೆಂಡತಿಯ, ನಿನ್ನ ತಾಯಿ ಸತ್ಯವತಿಯನ್ನ ನನಗೆ ಕೊಟ್ಟು ಬಿಡು. ಭೀಷ್ಮಾಚಾರ್ಯರಲ್ಲಿ ಶಂತನು ಸತ್ತೋದ್ಮೇಲೆ ಭೀಷ್ಮಾಚಾರ್ಯರಿಗೆ ಹೇಳ್ತಾನೆ, ಆ ಸತ್ಯವತಿ ಇದ್ದಾಳಲ್ಲ, ಅವಳನ್ನ ಸುಮ್ಮನೆ ಯಾಕೆ ಬಿಡ್ತೀಯ? ಅವಳನ್ನ, ಒಬ್ಬ ಸ್ತ್ರೀಗೆ ಒಬ್ಬ ಪುರುಷ ಇರಬೇಕು, ಪುರುಷನಿಗೆ ಸ್ತ್ರೀ ಇರಬೇಕು, ಆದ್ದರಿಂದಾಗಿ ಅವಳನ್ನ ನನಗೆ ಕೊಟ್ಬಿಡು ಅಂತ ಹೇಳ್ತಾರೆ. ಆಗ ಸಿಟ್ಟು ಬಂದು ಅವನನ್ನು ಕೊಂದು ಹಾಕಿದ್ರು ಎಂಬುದಾಗಿ ತಿಳಿಸಿದ್ರು. ಭೀಷ್ಮಾಚಾರ್ಯರು ಅವನು ಕೊಂದ್ರು ಅಂತ. ಯಾಕೆ? ಅದರ ವಿಸ್ತಾರ ವಿಷಯಗಳನ್ನೆಲ್ಲ ಕೂಡ ಮತ್ತೆ ತಿಳಿಸ್ತಾರೆ. ಉಗ್ರಾಯುಧ ಕಸ್ಯ ಪುತ್ರ ಕಸ್ಮಿನ್ ವಂಶೇ ಜಗ್ನಿವಾನ್ ಕಿಮರ್ಥಂ ದೈವ ಭವದ ನಿಹದಕ್ ತದ್ಬ್ರವೀವಿಮೇ. ಯುಧಿಷ್ಠಿರಾಗ ಭೀಷ್ಮಾಚಾರ್ಯರಿಗೆ ಕೇಳ್ತಾ ಇದ್ದೇನೆ, ಸ್ವಾಮಿ ನೀವ್ಯಾಕೆ ಉಗ್ರಾಯುಧನನ್ನು ಕೊಂದ್ರಿ? ಏನು ಅವನು ಯಾರು? ಅವನ ವಂಶಾವಳಿ ಏನು? ಅವನ ವಿಷಯ ಅಷ್ಟು ದುಷ್ಟಕೃತ್ಯವನ್ನ ಏನ್ ಮಾಡ್ದ ಅಂತೆಲ್ಲ ಕೇಳಿದಾಗ ಅದನ್ನ ತಿಳಿಸ್ತಾ ಇದ್ದಾರೆ. ಆಗ ಅವನು ಹೇಳ್ತಾರೆ, ಅಸ್ಥಿಯ ಮಗ ಏನು ಹಿಂದೆ ಹಸ್ತಿನಾಪುರವನ್ನು ಕಾರಣನಾದನು, ಹಸ್ತಿನಾಪುರಕ್ಕೆ ಕಾರಣನಾದನು ಅಸ್ಥಿ ಅಂತ ಇದ್ದಲ್ಲ, ಅವನಿಗೆ ಇನ್ನೊಬ್ಬ ಮಗ ಇದ್ದ, ಅಜಮೀಡ ಅಂತೇಳಿ. ಆ ಅಜಮೀಡನಿಗೆ ಬೃಹದಿಶು ಅಂತ ಮಗ, ಅವನ ಮಗನ ಜೊತೆ ಇನ್ನೊಬ್ಬ ಮಗ ಯವೀನರ ಅಂತ ಇದ್ದ. ಅಲ್ಲಿ ಹೇಳಿದ್ರು ಅಜಮೀಡನ ಮಗ ಬೃಹದಿಶು ಅಂತ ಹೇಳಿ. ಇನ್ನೊಬ್ಬ ಮಗ ಯವನೀರ ಅಂತೇಳಿ ಮತ್ತೊಬ್ಬ ಮಗ ಇದ್ದ. ಯವನೀರನಿಗೆ ಧೃತಿಮಂತನ ಮಗನೇ ಸತ್ಯಧೃತಿಯ ಮಗ
ದೃಢನೇಮಿ. ಆ ದೃಢನೇಮಿಗೆ ಸುಧರ್ಮ ಅಂತೇಳಿ, ಸುಧರ್ಮನಿಗೆ ಸಾರ್ವಭೌಮ. ಅವನು ಸಾರ್ವಭೌಮಿ, ಏಕಛತ್ರಾಧಿಪತಿ, ಎಲ್ಲದಕ್ಕೂ ಒಬ್ಬನೇ ರಾಜ. ಅವು ಅಷ್ಟು ಚೆನ್ನಾಗಿ ರಾಜ್ಯವನ್ನು ಹೆಸರಿಗೆ ತಕ್ಕಂತೆ ಸಾರ್ವಭೌಮನಾಗಿಯೇನೆ ಅವನಿದ್ದ. ಅವನಿಗೆ ಮಹಾಂತ ಅಂತೇಳಿ ಮಗ, ಮಹಾಂತನಿಗೆ ರುಕ್ಮರಥ, ಅವನ ಮಗ ಸುಪಾರ್ಶ್ವ, ಸುಪಾರ್ಶ್ವನ ಮಗ ಸುಮತಿ, ಸುಮತಿಯ ಮಗ ಸನ್ನತಿ, ಸನ್ನತಿಯ ಮಗನೇ ಕೃತ. ಆ ಕೃತ ಅವನು ಕೋಸಲ ದೇಶದ ಮಹಾಶ್ರೇಷ್ಠನಾದ ಹಿರಣ್ಯನಾಭನ ಶಿಷ್ಯನಾಗಿದ್ದ. ಇವನ ವಿಶೇಷತೆ ಏನು ಅಂತಂದ್ರೆ, ಆ ಕೃತ ಎಂಬುವನು ಸಾಮವೇದದಲ್ಲಿ, ಈಗ ನೋಡಿ ಋಗ್ವೇದ, ಯಜುರ್ವೇದ, ಸಾಮವೇದ ಎಲ್ಲ ವೇದಗಳನ್ನು ಕೇಳ್ತೀವಲ್ಲ, ಅದರಲ್ಲಿಯೂ ಕೂಡ ಶಾಖೆಗಳಿದೆ, ವಿಭಾಗಗಳು. ನಮ್ದು ನೋಡಿ ಋಕ್ಷಾಕಲ ಶಾಖಾಧ್ಯಾಯಿ, ನಾವು ಋಕ್ಷಾಕಾಧ್ಯಾಯಿ ಅಂದ್ಬಿಡ್ತೀವಿ. ಶಾಕಲ ಶಾಖ ಸಂಹಿತ ಅಂತ ಹೇಳಿ, ಶಾಕಲ ಶಾಖಾಧ್ಯಾಯಿ ಎಂಬುದಾಗಿ ಅಶ್ವಲಾಯನ ಸೂತ್ರ. ನಮ್ಗೆ ಯಾವ ಸೂತ್ರ ಯಾವುದು ಅಂದ್ರೆ ಗೊತ್ತೇ ಇರೋದಿಲ್ಲ. ಅವೆಲ್ಲ ಸೂತ್ರ ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ ಈಗಿನ ಕಾಲದಲ್ಲಿ. ಸುಮ್ನೆ ಯಾವ ವೇದ, ಋಗ್ವೇದ ಅಷ್ಟೇ ಹೇಳ್ಬಿಡ್ತಾರೆ. ಏನ್ ಸೂತ್ರ, ಯಾವ ಸೂತ್ರ, ಏನ್ ಸೂತ್ರ, ಜನ್ವಾರ ಸೂತ್ರ ಅಂತ ಅನ್ಕೊಂತಾರೆ. ಹೀಗೆ ಆಶ್ವಲಾಯನ ಸೂತ್ರ. ಯಾವ ಶಾಖ, ಯಾವ ಶಾಖೆ ಅಂದ್ರೆ ಶಾಕಲ ಶಾಖಾಧ್ಯಾಯಿ. ಹೀಗೆ ಆ ಶಾಕಲ ಶಾಖ ಅಂತ ಹೇಳಿ ವಿಭಾಗಗಳೆಲ್ಲವೂ ಕೂಡ ಇದೆ. ಆತರ ಋಗ್ವೇದದಲ್ಲಿ 24 ವಿಭಾಗಗಳಿದೆ, ಯಜುರ್ವೇದದಲ್ಲಿ 100 ವಿಭಾಗಗಳಿದೆ, ಸಾಮವೇದದಲ್ಲಿ 1000 ವಿಭಾಗಗಳಿದೆ. ಅದರಲ್ಲಿ 24 ವಿಭಾಗಗಳನ್ನ ಮಾಡಿದವರು ಈ ಅವಕೃತ ಎಂಬುವಂತವರು. ಆದ್ರಿಂದ ಅದಕ್ಕೆ ಕಾರ್ತ್ಯ ಎಂಬುದಾಗೇನೆ ಅದಕ್ಕೆ ಪ್ರಾಚ್ಯ ಸಾಮವೇದ ಅಂತ ಹೇಳಿ ಅದು ಪ್ರಸಿದ್ಧವಾದದ್ದು ಎಂಬುದು ಹೇಳಿ ಕೂಡ ಕೀರ್ತಿ ಸಾಮಗರು ಒಂದು ಕೂಡ ಕೀರ್ತಿ ಸಾಮಗರು ಈಗೇನು ಶಾಕಲ ಶಾಖ ಅಂತ ಏನ್ ಕರೀತಾರೋ ಹಂಗೆ ಆ 24ಗಳನ್ನು ಇವರೇ ಇದನ್ನ ಮಾಡಿದ್ರಿಂದಾಗಿ ಕೀರ್ತಿ ಸಾಮಗ ಅಂತ ಹೇಳಿ ಅದಕ್ಕೆ ಕರೀತಾರೆ. ಅಷ್ಟು 24 ಶಾಖಗಳಿಗೆ. ಆ ಕೃತನ ಮಗನೇ ಉಗ್ರಾಯುಧ. ಇವನು ಪಾಂಚಾಲ ರಾಜನ ಪೃಷತ ರಾಜ, ಅವನ ಪಿತಾಮಹ. ಹೀಗೆ ಆಗಿದ್ ನೀಪರಾಜನನ್ನು ಯುದ್ಧದಲ್ಲಿ ಕೊಂದು ಉಗ್ರಾಯುಧನನ್ನ, ಯುಗಾದ ಮಗನೇ ಕ್ಷೇಮನಿಂದಲೇನು ಸುವೀರಿನಿಂದ ನೃಪಂಜಯನ ಮಗ ಬಹುರಥ. ಇವರೆಲ್ಲರೂ ಕೂಡ ಪೌರರು ಅಂತ ಹೇಳಿ ಪ್ರಸಿದ್ಧರಾದ್ರು. ಇವು ಅಷ್ಟೇ ಅಲ್ಲ, ಇವನು ಉಗ್ರಾಯುಧ ಯುದ್ಧದಲ್ಲಿ ಅನೇಕ ರಾಜರನ್ನೆಲ್ಲರೂ ಕೂಡ ಕೊಂದಿದ್ದಾನೆ. ಆಗ ಯುದ್ಧದಲ್ಲಿ ಕೊಂದಾಗ ಶಂತನುವನ್ನು ಕೂಡ ಕೊಂದಿದ್ದಾನೆ. ಆಗ ಅನೇಕ ದುಷ್ಟವಾದಂತಹ ಮಾತುಗಳನ್ನ ಅವನು ಆಡ್ತಾ ಇದ್ದಾನೆ. ಇವರೆಲ್ಲರೂ ಕೂಡ ನಿನ್ನ ತಂದೆ ಶಂತನವರೆಲ್ಲರೂ ಕೂಡ ನನ್ನ ಇನ್ನೇನು ಜೀವ ಹೋಗುವಂತ ಕಾಲದಲ್ಲಿದ್ದಾರೆ. ಅಂತಹ ಸಮಯದಲ್ಲಿ ನೋಡು ಮೃತಪ್ರಾಯರಾಗಿದ್ದಾರೆ ಅವರೆಲ್ಲ. ಆದ್ರಿಂದಾಗಿ ಅವನು ಹೋದ್ಮೇಲೆ ಅವನ ಹೆಂಡತಿ ಅವಳು ಒಂದು ಸತ್ಯವತೆಯನ್ನ ಮನೇಲಿ ಇಟ್ಕೊಂಡು ಏನ್ ಮಾಡ್ಬೇಕಾಗಿದೆ ಅವಳನ್ನ, ಅದಕ್ಕೋಸ್ಕರ ಪುರುಷ ರತ್ನ ಎಂಬುದು ಬಹಳ ಮುಖ್ಯ, ಅದಕ್ಕೋಸ್ಕರವಾಗಿ ನನಗೆ ಕೊಟ್ಬಿಡು ಅವಳನ್ನ. ನಾ ಕೊಟ್ಟೆ ಅಂತ ನಂಗೆ ಒಪ್ಸಿದೆ ಅಂತಂದ್ರೆ ನಿನಗೆ ಅನೇಕ ಸಂಪತ್ತುಗಳನ್ನ, ರಾಜ್ಯವನ್ನೆಲ್ಲವನ್ನು ಕೂಡ ಬೇಕಾದಷ್ಟು ಕೊಡ್ತೀನಿ ಅಂತ ಹೇಳ್ತೇನೆ. ಇಷ್ಟೆಲ್ಲ ಹೇಳಿದ್ರು ಕೂಡ ಸುಮ್ಮನಾಗಿದ್ದಾನೆ. ಆ ಸಮಯದಲ್ಲಿ ಅವನಿಗೆ ಬಹಳ ಸಿಟ್ಟು ಬಂದಿದೆ. ಅವನನ್ನು ಸಂಹಾರನೇ ಮಾಡಬೇಕು ಅಂತ ಹೋಗಿದ್ದಾನೆ. ಇತ್ತ ಕಡೆಯಲ್ಲಿ ಶಂತನು ಮರಣ ಹೊಂದಿದ್ದಾನೆ. ಆ ಸಮಯದಲ್ಲಿ ನೀನು ಅವನನ್ನು ಸಂಹಾರ ಮಾಡಬೇಕು ಅನ್ಕೊಂಡ್ರೆ ಆ ಸಮಯದಲ್ಲಿ ಜ್ಞಾನಿಗಳು ಯೋಗ್ಯರವರೆಲ್ಲರೂ ಕೂಡ ತಡಿತಾ ಇದ್ದಾರೆ. ಅವನ ಮೇಲೆ ಬಹಳ ಸಿಟ್ಟು ಬಂದ್ರು ಕೂಡ ಯಾಕೆ ಕೊಲ್ಲಲಿಲ್ಲ ಆ ಸಮಯದಲ್ಲಿ ಅಂತಂದ್ರೆ ಆಗ ಋಷಿಗಳೆಲ್ಲರೂ ಕೂಡ ತಡೆದಿದ್ದಾರೆ. ನೀನು ಈಗ ಯುದ್ಧ ಮಾಡಬೇಡ, ಶಾಂತನಾಗಿರು ಅಂತ ಹೇಳಿ ಅವನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನೋಡು, ಪ್ರವೃತ್ತ ಚಕ್ರ ಹಸ್ತಾನಿ ನ ಪ್ರಯೋಜ್ಯಾನಿ ನ ಪ್ರವೇಗ ಶಶ್ಚ ಸಂಗರ ಅಶೌಚೆ ವರ್ತಮಾನೇತು ವೃದ್ಧಾನ ಮಿತಿ ಶಾಸನಂ. ನೋಡಪ್ಪ, ಶಾಸ್ತ್ರದಲ್ಲಿ 4 ವಿಭಾಗಗಳಿದೆ. ಸಾಮ, ಭೇದ, ದಾನ, ದಂಡ ಅಂತ ಹೇಳಿ ವಿಭಾಗಗಳೆಲ್ಲ ಇದೆ. ಒಂದೇ ಸತಿ ಯುದ್ಧವನ್ನು ಮಾಡಬಾರದು ಯಾವತ್ತಿಗೂ ಕೂಡ. ಎಲ್ಲ ಸಾಮವನ್ನ, ಭೇದವನ್ನ, ದಾನವನ್ನ ಎಲ್ಲವನ್ನು ಮಾಡಿದ ಮೇಲೆ ಕೊನೆಯಲ್ಲಿ ಯುದ್ಧ ಸಾರಬೇಕು, ಅಲ್ಲಿವರೆಗೂ ಯುದ್ಧವನ್ನು ಸಾರಬಾರದು. ಅದಕ್ಕೋಸ್ಕರವಾಗಿ ನೇರವಾಗಿ ಇವನ್ನ ಆ ರೀತಿಯಾಗಿ ಮಾಡಬೇಡ. ಮತ್ತು ಅಷ್ಟೇ ಅಲ್ಲದೇನೆ ನಿನಗೆ ಈಗ ಅಶೌಚ ಬಂದಿದೆ, ಶಂತನುವಿನ ಮರಣವಾಗಿದೆ. ಆ ಸಮಯದಲ್ಲಿ ನೀನು ಅಸ್ತ್ರ ಪ್ರಯೋಗಗಳನ್ನು ಮಾಡುವಂತೆ ಇಲ್ಲ. ಅಸ್ತ್ರವನ್ನು ಪ್ರಯೋಗ ಮಾಡಬೇಕಾದ್ರೆ ಮಂತ್ರವನ್ನೇ ಹೇಳಬೇಕು. ಮಂತ್ರವನ್ನು ಹೇಳದೇನೆ ಅಸ್ತ್ರ ಪ್ರಯೋಗ ಮಾಡುವುದಕ್ಕೆ ಬರೋದಿಲ್ಲ. ಆದ್ದರಿಂದ ಈಗ ನೀವು ಶಾಂತವಾಗಿರು. ಅಷ್ಟೊತ್ತಿಗೆ ಎಲ್ಲ ಕಾಲಗಳು ಮುಗಿಯುತ್ತೆ. ಸಾಮ, ಭೇದ, ದಾನ ಎಲ್ಲವೂ ಕೂಡ ನಡೀಲಿ. ಅವೆಲ್ಲ ನಡೀತಾ ಇಲ್ಲ ಅಷ್ಟೊತ್ತಿಗೆ. ಅದಾದ ಮೇಲೆ ನೀನು ಪುಣ್ಯ ಶುದ್ಧನಾದ ಮೇಲೆ ಏನು ಅಶೌಚ ಕಾಲ ಮುಗಿಬೇಕು. ಮುಗಿದ ಮೇಲೆ ಶುದ್ಧನಾಗಿ ಪುಣ್ಯಾದಿಗಳನ್ನು ಮಾಡಿಕೊಂಡು ಅಗ್ನಿಯನ್ನ, ಬ್ರಾಹ್ಮಣರ ದರ್ಶನವನ್ನು ಮಾಡಿ, ನೋಡಿ ಎಷ್ಟು ಬ್ರಾಹ್ಮಣರಿಗೆ ಮಹತ್ವವನ್ನು ಕೊಟ್ಟಿದ್ದಾರೆ. ಬ್ರಾಹ್ಮಣರಲ್ಲಿ ಅಷ್ಟು ಅಗ್ನಿಯ ಸನ್ನಿಧಾನ, ವಿಶೇಷ ಸನ್ನಿಧಾನ, ದೇವರ ಅನುಗ್ರಹ. ಬ್ರಾಹ್ಮಣರನ್ನ ಅಗ್ನಿಯನ್ನ ದರ್ಶನವನ್ನು ಮಾಡಬೇಕು ಅಂತ ಹೇಳ್ತಾರೆ ಅಶೌಚ ಮುಗಿದ ಮೇಲೆ. ಹೀಗೆ ಬ್ರಾಹ್ಮಣೀಹಿ ಅಂತದಲ್ಲಿ ಬ್ರಾಹ್ಮಣರಿಂದ ಆಜ್ಞೆಯನ್ನು ತೆಗೆದುಕೊಂಡು ನೀನು ಯುದ್ಧಕ್ಕೆ ಹೋಗು, ಆಗ ನಿನಗೆ ಜಯ ಆಗ್ತದೆ ಎಂಬುದಾಗಿ ಉಪದೇಶವನ್ನು ಮಾಡಿದ್ರು.
ಅದೇ ಕ್ರಮದಲ್ಲಿ ಅವರು ಸಾಮ ಭೇದ ದಾನ ಎಲ್ಲವನ್ನು ಕೂಡ ಪ್ರಯೋಗ ಮಾಡಿದ್ದಾರೆ. ಯಾವುದು ಕೂಡ ಜಗ್ಲಿಲ್ಲ ಬಗ್ಲಿಲ್ಲ ಇವನು. ಕೊನೆಯಲ್ಲಿ ಸರಿ ಅಂತ ಹೇಳಿ ಪುಣ್ಯ ಎಲ್ಲ ಮುಗಿಸ್ಕೊಂಡು ಬ್ರಾಹ್ಮಣರ ಅಜ್ಞಾನ ದರ್ಶನವನ್ನು ಮಾಡಿ ಬ್ರಾಹ್ಮಣರ ಆಜ್ಞೆಯನ್ನು ತೆಗೆದುಕೊಂಡು ಯುದ್ಧಕ್ಕೆ ಹೋಗಿ ಅವನನ್ನ ಅನೇಕ ಘೋರವಾದ ಯುದ್ಧ ಆಗಿದೆ ಅವನ ಜೊತೆಯಲ್ಲಿ. ಯಾಕೆ ಅಂತಂದ್ರೆ ಅವನ ವಿಶೇಷತೆ ಅಂತಂದ್ರೆ ಅವನಲ್ಲಿ ಒಂದು ಚಕ್ರ ಇತ್ತು. ಆ ಚಕ್ರದ ಪ್ರಭಾವದಿಂದ ಎಲ್ಲ ರಾಜರನ್ನ ಎಲ್ಲನೂ ಕೂಡ ಸೋಲಿಸುವಂತ ವಿಶಿಷ್ಟವಾದಂತಹ ಶಕ್ತಿ ಅವನಲ್ಲಿತ್ತು. ಆದ್ರಿಂದಾಗಿ ಅವು ಯಾರೂ ಕೂಡ ಇವನ ಎದುರು ನಿಲ್ಲುವುದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಕೊನೆಯಲ್ಲಿ ಘೋರವಾದ ಯುದ್ಧ ಆಗಿ ಕೊನೆಯಲ್ಲಿ 3 ದಿನ ಪರ್ಯಂತರವಾಗಿ ಯುದ್ಧ ಆಗಿದೆ. ನಂತರದಲ್ಲಿ ಅವನನ್ನ ಸಂಹಾರವನ್ನು ಮಾಡಿದ್ದಾರೆ. ಹೀಗೆ ಮಾಡಿ ಆ ಮುಂದೆ ಈ ರೀತಿಯಾಗಿ ಅವನನ್ನ ಕೊಂದೆ ಎಂಬುದಾಗಿ ವೃತ್ತಾಂತವನ್ನ ತಿಳಿಸಿದ್ರು. ಆ ದೃಪದನ ತಂದೆ ಪೃಷದ ಅಂತ ಹೇಳಿ ಅವನು ನಾನೇ ಭೀಷ್ಮಾಚಾರ್ಯರು ತಾವು ಸ್ವಯಂ ಹೇಳ್ಕೊಂತ ಇರೋದು, ನನ್ನಿಂದ ಕೊಂದಿದ್ದು ಅಂತ ಹೇಳಿ ಕಾಂಪಿಯ ನಗರವನ್ನ ಅವರು ಆಕ್ರಮಿಸ್ಕೊಂಡ್ರು. ಆಮೇಲೆ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳಿ ಐಚ್ಛತ್ರವನ್ನೆಲ್ಲವನ್ನು ಕೂಡ ಅವರು ರಾಜ್ಯವನ್ನ ಆಳ್ತಾ ಇದ್ರು. ಮುಂದೆ ಪೃಷದರು ರಾಜ್ಯ ಆಳಿದ ಮೇಲೆ ಅವನ ಮಗ ದೃಪದ ಅದನ್ನೇ ರಾಜ್ಯವನ್ನ ಆಳುವುದಕ್ಕೆ ಪ್ರಾರಂಭವನ್ನು ಮಾಡಿದ. ದ್ರೋಣಾಚಾರ್ಯರು ಆ ದೃಪದಿಂದ ಬಹಳ ಅವಮಾನಗೊಂಡಿದ್ರು. ಮತ್ತೆಲ್ಲ ವಿಸ್ತಾರ ವಿಷಯ ಆಗ್ತದೆ. ಅವನನ್ನ ದೃಪದನ್ನು ಹಿಡಿಯಲು ಹೋಗಿ ಅರ್ಜುನನ ಸಹಾಯದಿಂದ ಆ ಜಾಗವನ್ನೆಲ್ಲ ಮತ್ತೆ ರಾಜ್ಯವನ್ನ ಕಸ್ಕೊಂಡ್ರು. ಐಚ್ಛತ್ರ ಕಾಂಪಿಲ್ಯವನ್ನ ಇವರು ಮತ್ತೆ ತಮ್ಮ ತೆಗೆದುಕೊಂಡ್ರು ಇವರು ಎಂಬುದಾಗಿ ತಿಳಿಸಿಕೊಟ್ರು. ಈ ಕಿಮರ್ಥಂ ಬ್ರಹ್ಮದೇತಸ್ಯ ಪೂಜನೀಯ ಶುಕುಂತಿತ ಅನ್ನಂ ಚಕಾರ ಗಾಂಗೇಯ ಜ್ಯೇಷ್ಠಂ ಪುತ್ರಂ ಪುರಾ ವಿವಾಹ. ಹೀಗೆ ಅಷ್ಟೆಲ್ಲ ವೃತ್ತಾಂತಗಳನ್ನೆಲ್ಲವನ್ನು ಕೂಡ ತಿಳಿಸಿ ಹೀಗೆ ಉಗ್ರಾಯುಧನನ್ನ ಕೊಂದೆ ಎಂಬುದೆಲ್ಲ ವೃತ್ತಾಂತ ತಿಳಿಸಿ ಮತ್ತೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆ ಪಕ್ಷಿ ಯಾಕೆ ಅವನನ್ನ ಸರ್ವಸೇನನ ಕಣ್ಣನ್ನ ಚುಚ್ಚಿತು ಅಂತ ಕೇಳಿದಾಗ ಎಲ್ಲವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಶೃಣು ಸರ್ವಂ ಮಹಾರಾಜ ಯಥಾವೃತ್ತಂ ಅಭೂತ್ಪುರ ಬ್ರಹ್ಮದತ್ತಸ್ಯ ಭವನೆ ತನ್ನಿಬೋಧ ಯುಧಿಷ್ಠಿರ ಕಾಚಿತ್ ಶಕುಂತಿಕಾ ರಾಜಂ ಬ್ರಹ್ಮದತ್ತಸ್ಯ ವಹಿಸಕಿ. ನೋಡಿ, ಶಕುಂತಿಕಾ ಅಂತ ಹೇಳಿ ಪಕ್ಷಿ, ಪೂಜನೀಯ ಅಂತ ಪಕ್ಷಿ ಹೆಸರು. ಆ ಪಕ್ಷಿ ತಾನು ಆ ಅರಮನೆಯಲ್ಲೇ ಚಂದ್ರಶಾಲ ಎಂಬುವಲ್ಲೇನೆ ಗೂಡು ಕಟ್ಕೊಂಡು ವಾಸ ಮಾಡ್ತಾ ಇತ್ತು. ಬಹಳ ಗೆಳೆತನ ಬೆಳೆದಿತ್ತು ರಾಜನಿಗೂ, ಬ್ರಹ್ಮದತ್ತ ರಾಜನಿಗೂ ಮತ್ತು ಆ ಪಕ್ಷಿಗೂ. ಯಾಕೆ ಅಂತಂದ್ರೆ ಆ ಪಕ್ಷಿ ಏನ್ ಮಾಡ್ತಾ ಇತ್ತು, ಎಲ್ಲಾ ಕಡೆ ಬೆಳಗ್ಗೆಯಿಂದ ಎಲ್ಲಾ ಕಡೆ ಸಂಚಾರವನ್ನು ಮಾಡ್ತಾ ಇತ್ತು. ಸಮುದ್ರ ತೀರ, ನದಿ ತೀರ, ಪರ್ವತ, ವನಗಳು, ಉಪವನಗಳು, ಎಲ್ಲ ಕಡೆಯೂ ಕೂಡ ಪಕ್ಷಿಗಳನ್ನೆಲ್ಲ ನೋಡುವುದು, ಎಲ್ಲ ಮನುಷ್ಯರನ್ನು ನೋಡುವುದು, ಎಲ್ಲವನ್ನು ಕೂಡ ನೋಡಿ ಪ್ರಪಂಚದಲ್ಲಿ ನಡೆಯುವಂತಹ ಎಲ್ಲಾ ವಿಷಯಗಳನ್ನು ಕೂಡ ಬಂದು ಇವನಿಗೆ ತಿಳಿಸ್ತಾ ಇತ್ತು. ಎಲ್ಲ ಕೂಡ ಬಹಳ ಮನಮೋಹಕವಾಗಿ ವೃತ್ತಾಂತಗಳನ್ನೆಲ್ಲವನ್ನು ಕೂಡ ತಿಳಿಸ್ತಾ ಇತ್ತು. ಅದನ್ನು ಕೇಳಿ ರಾಜನಿಗೆ ಬಹಳ ಸಂತೋಷ ಆಗ್ತಿತ್ತು. ಅಲ್ಲಿ ಈ ರೀತಿಯಾಗಿ ನಡೀತು, ಹಿಂಗ್ ನಡೀತು, ಹಂಗ್ ನಡೀತು ಅಂತ ಹೇಳಿ ವಿಷಯಗಳಂದ್ರೆ ಮನುಷ್ಯನಿಗೆ ಬಹಳ ಅಪೇಕ್ಷಿತವಾದದ್ದಲ್ಲ. ಹೌದಾ ಸುದ್ದಿನ ಅಂತಂದ್ರೆ ಬಾಯಿ ಬಿಡುತ್ತೆ. ಹಾಗೆ ಆ ವಿಷಯಗಳನ್ನ ಹೇಳ್ತಾ ಇರೋದ್ರೆ ಅವ್ರಿಬ್ರಿಗೂ ಬಹಳ ಸಖ್ಯ ಬೆಳೆದು ಬಿಟ್ಟಿತ್ತು. ಹೀಗೆ ಅನೇಕ ವೃತ್ತಾಂತಗಳನ್ನ ಹೇಳಿದಾಗ ಅದನ್ನೆಲ್ಲ ಕೇಳಿ 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 ಇಬ್ರಿಗೂ ಕೂಡ ಒಳ್ಳೆ ಗೆಳೆತನ ಬೆಳೆದು ಬಿಟ್ಟಿದೆ. ಚೆನ್ನಾಗಿ ಇಬ್ರು ಕೂಡ ಇದ್ದಾರೆ, ಬಹಳ ಪ್ರೀತಿಯಿಂದ ಇದ್ದಾರೆ. ಹೀಗಿರುವಂತ ಸಮಯದಲ್ಲಿ ಆ ರಾಜನಿಗೆ ಸನ್ನತಿ ಅಂತ ಹೇಳಿ ಒಬ್ಬ ಹೆಂಡತಿ, ಆ ಬ್ರಹ್ಮದತ್ತ. ಆ ಬ್ರಹ್ಮದತ್ತನಿಗೆ ಸನ್ನತಿಯಲ್ಲಿ ಒಂದು ಗಂಡು ಮಗು ಆಯಿತು. ಅದೇ ಸಮಯದಲ್ಲಿ ಏನೇ ಆ ಮಗುವಿಗೆ ಸರ್ವಸೇನ ಅಂತ ಹೆಸರು ಇಟ್ರು. ಈ ಕಡೆಯಲ್ಲಿ ಆ ಪಕ್ಷಿಗೂ ಕೂಡ ತಾನು ಕೂಡ ಒಂದು ಮೊಟ್ಟೆಯನ್ನಿಟ್ಟಿದೆ. ಅದೇನಾಯ್ತು, ಮೊಟ್ಟೆ ಹೊಡೆದ ಮೇಲೆ ಅದು ಒಂದು ಮುದ್ದೆ ರೂಪದಲ್ಲಿ ಬಂದಿದೆ. ಒಂದು ಕೆಂಪಾದಂತಹ ಮುಖ, ಕೈಕಾಲುಗಳೆಲ್ಲ ಕೆಂಪಾಗೋಗಿದೆ, ಬಣ್ಣ ಇದೆ. ಆದರೆ ಕಣ್ಣೆಂಬುದೇ ಇಲ್ಲ. ಅದು ಕಣ್ಣೆಲ್ಲ ಮುಚ್ಚ ಹೋಗ್ಬಿಟ್ಟಿದೆ, ಹಿಂಗೆ ಫುಲ್ಲು ಸಂಪೂರ್ಣವಾಗಿ ದೇಹ ಬೆಳೆದಿಲ್ಲ ಇನ್ನು. ನೇತ್ರ ಏನಾಗಿದೆ, ಅದಕ್ಕೆ ಬಹಳ ದುಃಖ ಆಯ್ತು. ಏನಪ್ಪಾ ಇದು ಹಿಂಗಾಗ್ಬಿಟ್ಟಿದೆಯೇನ ಅಂತ ಹೇಳಿ ವಿಚಾರ ಮಾಡಿ ಎಲ್ಲಾ ಕಡೆ ಅಡ್ಡಾಡ್ತಾ ಇತ್ತು. ಎಲ್ಲವೂ ಕೂಡ ಅಡ್ಡಾಡ್ತಿ ಅಂದ್ರೆ ಜಗತ್ತಲ್ಲಿ ಏನೇನಿದೆ ಎಲ್ಲವನ್ನು ಕೂಡ ತಿಳ್ಕೊಂಡಿತ್ತು. ಹಾಗೇನೆ ಅಮೃತ ಫಲ ಅಂತ ಒಂದಿದೆ ಅಂತ ಅದಕ್ಕೆ ಗೊತ್ತಿತ್ತು. ಅಜಾರ ಸದಾಗಾಯಂ ಚಂಚ್ವಾಮೃತ ಫಲದ್ವಯಂ. ಅಮೃತ ಫಲ ಅಂತೇಳಿ ಆ ವಿಶೇಷತೆ ಏನು ಅಂದ್ರೆ, ಅಮೃತ ಫಲವನ್ನ ತಿಂದರೆ ದೇಹದಲ್ಲಿ ಏನೇ ನ್ಯೂನಗಳು ಇದ್ದಾರೆ ಅಂಗದಲ್ಲಿ ಅದು ಸರಿ ಆಗ್ತದೆ. ಹಾಗೆ ಅದನ್ನ ಇದು ತಿಳ್ಕೊಂಡಿತ್ತು. ನಿತ್ಯವೂ ಕೂಡ ಅಮೃತ ಫಲವನ್ನ ತಿನ್ನಿಸುವುದಕ್ಕೆ ಪ್ರಾರಂಭ ಮಾಡ್ತು ಆ ಪಕ್ಷಿಗೆ, ತನ್ನ ಮರಿಗೆ. ಆ ಪೂಜನೀಯ ಪಕ್ಷಿ ತನ್ನ ಮರಿಗೆ ನಿತ್ಯವೂ ಕೂಡ ತಿನ್ನಿಸೋದಕ್ಕೆ ಪ್ರಾರಂಭ ಮಾಡ್ತು. ಈ ನಿತ್ಯವೂ ತಿನ್ನಿಸ್ತಾ ಇದೆ. ಹೀಗೆ ಅನೇಕ ದಿನಗಳಾದ ಮೇಲೆ ಒಳ್ಳೆಯ ರೂಪ ಬಂದಿದೆ, ಒಳ್ಳೆ ಕಣ್ಣು ಬಂದಿದೆ, ದೇಹ ಎಲ್ಲ ಬಹಳ ಸುಂದರವಾಗಿ ಕಾಣುವಂತೆ ಆಗಿದೆ. ಹೀಗೆ ಆಗಿದೆ. ಹೀಗೆ ಅಷ್ಟೇ ಅನೇಕ ದಿನಗಳು ನಡೆದಿದೆ. ಹೀಗೇನೆ ಆ ಪಕ್ಷಿಯ ಮರಿ, ಆ ಮರಿ ಇದು ಮತ್ತು ಊರೆಲ್ಲ ಸುತ್ತಾಡ್ಕೊಂಬರಕ್ ಹೋಗ್ತಿತ್ತು. ತಾನು ಒಂದೇ ಮರಿ ಇರ್ತಿತ್ತಲ್ಲ, ಆ ಮರಿಗೂ ಆ ರಾಜನ ಮಗ ಸರ್ವಸೇನ, ಸಣ್ಣವನು, ಅವನು ಕೂಡ ಸಣ್ಣ ಕೂಸು, ಇಬ್ರಿಗೂ ಕೂಡ ಬಹಳ ಗೆಳೆತನ ಆಯ್ತು. ಅದು ಕೂಡ ಯಾವಾಗ್ಲೂ ಕೂಡ ಇವನ ಹತ್ರ ಬಂದು ಕೂತ್ಕೊಳ್ಳೋದು, ಇವನ ಜೊತೆ ಇರೋದೆಲ್ಲ ಮಾಡ್ತಾ ಇತ್ತು. ಹೀಗೆ ಇದ್ದಾಗ ಒಂದು ಸಂದರ್ಭದಲ್ಲಿ ಏನಾಗಿದೆ, ಎಷ್ಟು ಗೆಳೆತನ ಬೆಳೆದ್ಬಿಟ್ಟಿದೆ ಅಂತಂದ್ರೆ, ಅಮೃತ ಫಲವನ್ನು ತರುವಾಗ ಆ ಪಕ್ಷಿ 2 ತರ್ತಾ ಇತ್ತಂತ ಪ್ರತಿನಿತ್ಯವೂ ಕೂಡ. ಒಂದು ತನ್ನ ಮರಿಗೆ, ಇನ್ನೊಂದು ಆ ಸರ್ವಸೇನ
ಅಂದ್ರೆ ಬ್ರಹ್ಮದತ್ತನ ಮಗನಿಗೆ, ಅವನಿಗೂ ಕೂಡ ತನ್ನ ಮಗು ಅಂತೆ ಅಷ್ಟು ಪ್ರೀತಿ ಬೆಳೆದಿತ್ತು. ಆ ಇಬ್ರಿಗೂ ಕೂಡ ಅಮೃತ ಫಲವನ್ನು ಕೊಡ್ತಾ ಇದ್ದು, ಚೆನ್ನಾಗಿ ಇಬ್ರು ಕೂಡ ಬೆಳೀತಾ ಇದ್ದಾರೆ. ಒಂದು ದಿನದಲ್ಲಿ ಏನೋ ಕಾರ್ಯವಶಾತ್ ಅವನು ಹೋಗಿದ್ದ, ಆ ಪಕ್ಷಿ ಹೋಗಿದೆ. ಬಂದಾಗ ನೋಡಿದರೆ ಆ ಮರಿ ಸತ್ತು ಬಿದ್ದುಬಿಟ್ಟಿದೆ. ಯಾಕೆ ಸತ್ತೋಗಿದೆ ಅಂತಂದ್ರೆ, ಆ ಸಣ್ಣ ಮಗು ತಾನು ಅದಕ್ಕೆ ಗೊತ್ತಾಗೋದಿಲ್ಲ, ಏನು ಆಟ ಆಡ್ತಾ ಆಡ್ತಾ ಹಿಂಗ್ ಮಾಡ್ತಾ ಮಾಡ್ತಾ ಅದನ್ನ ಕುತ್ತಿಗೆ ಹೆಚ್ಚಿದೆ, ಅದು ಇದಾಗ್ಬಿಟ್ಟಿದೆ, ಅದು ಕಾಲವನ್ನು ಹೋದ್ಬಿಟ್ಟಿದೆ. ಬಂದು ನೋಡ್ತದೆ, ಎಲ್ಲಿ ನೋಡಿದ್ರು ಕೂಡ ಮರಿ ಕಾಣ್ತಾ ಇಲ್ಲ, ಕೂಗ್ತಾ ಇದೆ, ಎಷ್ಟು ಕೂಗಿದ್ರು ಕೂಡ ಕಾಣ್ತಾ ಇಲ್ಲ. ಕೊನೆಯಲ್ಲಿ ನೋಡಿದ್ರೆ ಅದು ಸತ್ತು ಬಿದ್ದಿದೆ. ಬಹಳ ದುಃಖ ಆಯ್ತು ಇದಕ್ಕೆ, ಏನಪ್ಪಾ ಆಯ್ತು ಈ ರೀತಿ ಆಯ್ತಲ್ಲ ಅಂತ ಹೇಳಿ ಬಹಳ ಸಿಟ್ಟು ಬಂದಿದೆ. ಆಮೇಲೆ ಗೊತ್ತಾಯ್ತು ಇದು ಈ ಮಗುವನ್ನೇ ಕೊಂದಿದೆ ಅಂತ ಹೇಳಿ. ಆ ಮಗುಗೆ ಪಾಪ ಜ್ಞಾನ ಇಲ್ಲ, ಸಣ್ಣ ಮಗು ಇನ್ನು ಅದೇ ಆಟ ಆಡ್ತಾ ಏನೋ ಇದರಲ್ಲಿ ಕೊಂದ್ಬಿಟ್ಟಿದೆ. ಅದಕ್ಕೆ ಏನಾದ್ರೂ ಗೊತ್ತಾಗ್ಬೇಕಾದ್ರೆ ಸಣ್ಣ ಮಕ್ಕಳಿಗೆ ಹೀಗೇನೆ ಅದಕ್ಕೆ ಬಹಳ ಸಿಟ್ಟು ಬಂದಿದ್ರಿಂದಾಗಿ ಸಿಟ್ಟನ್ನು ತೀರಿಸ್ಕೋಬೇಕಲ್ಲ, ಅದಕ್ಕೋಸ್ಕರವಾಗಿ ಕಣ್ಣಿಗೆ ಹಾಕೊಂಡು ಚೆನ್ನಾಗಿ ಚುಚ್ಚಿದ ಮರಿಗೆ, ಆ ಸರ್ವಸೇನನಿಗೆ. ಹೀಗೆ ಆ ಕಣ್ಣನ್ನ ಅದು ಕಳ್ಕೊಂತು. ಹೀಗೆಲ್ಲ ಆದ್ಮೇಲೆ ಇನ್ನೇನು ರಾಜನಿಗೆ ಈ ವಿಷಯ ಕೇಳಿ ಬಹಳ ದುಃಖ ಆಯ್ತು ಬ್ರಹ್ಮದತ್ತನಿಗೆ. ಏನಪ್ಪಾ ಇದು, ನನ್ನ ಗೆಳೆಯ ಈ ಯಾವ ಪಕ್ಷಿ ನನ್ನ ಮಗನ ಕಣ್ಣನ್ನೇ ತೆಗೆದುಬಿಡ್ತಲ್ಲ ಅಂತ ಹೇಳಿ ಬಹಳ ದುಃಖ ಆಯ್ತು. ಹೀಗಿರುವಂತಹ ಸಂದರ್ಭದಲ್ಲಿ ಆಯ್ತು, ಆ ಪಕ್ಷಿ ಅಲ್ಲಿಂದ ಹೊರಡುವುದಕ್ಕೆ ಪ್ರಾರಂಭವಾಗಿದೆ. ನೀನು ಹೊರಡ್ತೀನಿ ನಾನು ಅಂತ ಹೇಳಿ ಆ ಹೊರಡುವ ಸಂದರ್ಭದಲ್ಲಿ, ಇಲ್ಲ ಹೊರಡಬೇಡ, ನೋಡು ಏನೋ ನನ್ನ ಮಗ ಗೊತ್ತಿಲ್ಲದೆ ನಿನ್ನ ಮರಿಯನ್ನ ಕೊಂದಾಗ್ತ, ಆ ಸಿಟ್ಟಿನಿಂದ ನೀನು ನನ್ನ ಮಗನ ಕಣ್ಣನ್ನ ತೆಗ್ದಾಕಿದ್ಯಾ, ಚುಚ್ಚಾಕಿ ಕಣ್ಣು ಹೋಗುವಂತ ಮಾಡಿದ್ಯಾ. ಈಗ ಎರಡು ಸಮ ಆಗೋಗಿದೆ. ನಾನು ಕೂಡ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಹಿಂದೆ ಹೆಂಗೆ ನಾವು ಇಷ್ಟು ದಿನ ಗೆಳೆತನದಿಂದ ಇದ್ವೋ ಅದೇ ರೀತಿಯಾಗಿ ಇದ್ಬಿಡೋಣ, ಮತ್ತೆ ಇವೆಲ್ಲ ಮರ್ತು ಬಿಡೋಣ, ಅವೆಲ್ಲ ಆಗೋಯ್ ಗತಿಷ್ಠ ಶೋಚನಂ ನಾಸ್ತಿ, ಮುಂದೆ ನಾವು ಜೊತೆಯಿಂದ ಖುಷಿಯಿಂದ ಇರೋಣ ಅಂತ ಬ್ರಹ್ಮದತ್ತ ಆ ಪಕ್ಷಿಗೆ ಹೇಳಿದ್ರೆ, ಆ ಪಕ್ಷಿ ಉಪದೇಶ ಮಾಡ್ತಾ ಇದೆ. ನತುಕ ತ್ವಮಾಗತಾಂ ಪುತ್ರಂ ವಾಶಯಂತಿ ಪರಿಸರ್ಪಸಿ ಭಕ್ಷಾಭ್ಯಾಂ ತ್ವಂ ಪರಿಸ್ವಜ್ಯ ಅನುಭಾಷಾಮಿ ಚಾಪ್ಯಹಂ. ಶುಕ್ರ ನೀತಿಯನ್ನ ಹೇಳುತ್ತೆ, ಶುಕ್ರಾಚಾರ್ಯ ಹೇಳಿದ ಮಾತುಗಳು ಶುಕ್ರ ನೀತಿ ಅಂತ ಹೇಳಿ ಇದಕ್ಕೆ ಕರೀತಾರೆ. ನನು ಮೂರ್ಧಾಭಿಷಿಕ್ತತ್ವಂ ಧರ್ಮಂ ವೇತ್ಸಿ ಸನಾತನಂ ಅತಕಸ್ಮಾತ್ ಮಮ ಸುತಂ ಧಾತ್ರ್ಯ ಘಾತಿತವಾನಸಿ. ನೀನು ರಾಜಧರ್ಮಗಳನ್ನೆಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀಯ. ನೀನು ಹೀಗಿದ್ರು ಕೂಡ ನೀನ್ ಹೇಗೆ ನನ್ನ ಮಗನ ಕೊಲಿಸಿದೆ, ನೀನು ನಿನ್ನಿಂದ ಆದಂತಹ ತಪ್ಪಿದು. ಯಾಕೆ ಅಂತಂದ್ರೆ, ಅವನು ಸಣ್ಣ ಮಗು ಅಂತ ನಿನಗೆ ಗೊತ್ತಿದೆ. ಆ ಮಗುವನ್ನ ಬರೀ ಹತ್ತಿರದಲ್ಲಿ ಹೋದಾಗ ಅದೇನಾದ್ರು ಕೂಡ ಮಾಡಬಹುದು, ಅದಕ್ಕೇನೂ ಕೂಡ ಗೊತ್ತಾಗೋದಿಲ್ಲ. ಅದಕ್ಕೆ ಆ ಮಗು ಕೊಂದಿದ್ರಿಂದಾಗಿ ನೀನೇ ಸಂಹಾರವನ್ನು ಮಾಡಿದಂತೆ ಆಯ್ತು. ಯಾಕೆಂದ್ರೆ ಮಗುವಿಗೆ ಇನ್ನೂ ಅರಿವಿಲ್ಲ, ಆದ್ರಿಂದಾಗಿ ರಕ್ಷಣೆ ಮಾಡ್ಬೇಕಾಯ್ತು. ಮಗು ಹತ್ರ ಯಾರನ್ನ ಇಟ್ಟು ಏನು ಕೂಡ ಮಾಡದಂತೆ ಮಗುವಿಗೂ ರಕ್ಷಣೆಯನ್ನು ಮಾಡಬೇಕು, ಮಗು ಜೊತೆಯಲ್ಲಿ ಆಟಾಡುವಂತಹ ಪಕ್ಷಿಯಾಗೂ ಕೂಡ ರಕ್ಷಣೆಯನ್ನು ಮಾಡಬೇಕಾಗಿತ್ತು. ಆ ಕಾರ್ಯವನ್ನ ನೀನು ಮಾಡಲಿಲ್ಲ. ನೀನು ರಾಜನಾದಾಗ ಎಲ್ಲಾ ಕಡೆ ಕೂಡ ಅರಿವಿರಬೇಕು. ಕೇವಲ ಒಂದೇ ಕಡೆ ಕುದುರೆಗೆ ಇದು ಕಟ್ಟಿರ್ತಾರಲ್ಲ, ಒಂದೇ ಕಡೆ ಹೀಗೆ ನೋಡುವಂತೆ ಹಾಗೆ ಹೋಗೋದಲ್ಲ. ನೀನು ರಾಜನಾದ ಮೇಲೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳ ಮೇಲೆ, ಮನುಷ್ಯರ ಮೇಲೆ, ಶ್ರೀಮಂತರು ಬಡವರು ಎಲ್ಲರ ಮೇಲೂ ಕೂಡ ಲಕ್ಷ್ಯ ಇರಬೇಕು ನಿನಗೆ. ಕೇವಲ ಒಂದು ಕಡೆ ಮಾತ್ರ ಹೋಗ್ತೇನೆ ಹಿಂಗೆ ನಡೀತಾ ಇರಬೇಕು ಹಂಗ ಕೂತ್ರೆ ನಡೆಯೋದಿಲ್ಲ. ನೀನ್ ಈ ದುಷ್ಟಕೃತ್ಯ ನಡೆದಿದೆ ಅಂದ್ರೆ ಅದಕ್ಕೆ ಕಾರಣ ನೀನೇ. ಈ ಕಣ್ಣು ಹೋಗುವುದಕ್ಕೂ ನೀನೇ ಕಾರಣ ಅಂತ ಆದಿ, ಆ ಮಗು ನನ್ನ ಮರಿ ನಾಶ ಹೊಂದುವುದಕ್ಕೂ ಕೂಡ ನೀನೇ ಕಾರಣ ಅಂತ ಆದಿ ಎಂಬುದಾಗಿ ಹೇಳಿ, ಹಾಗೆಯೇ ನೀನೇ ಇದನ್ನ ಕೊಲಿಸಿದ್ದೀಯ. ನಿನ್ನ ಮೇಲೆ ವಿಶ್ವಾಸ ಇಟ್ಟು ನಾನು ಪ್ರತಿನಿತ್ಯವೂ ಕೂಡ ನಿನ್ನ ಮಗನಿಗೂ ಕೂಡ ಅಮೃತ ಫಲವನ್ನ ತಂದ್ಕೊಡ್ತಾ ಇದ್ದೆ. ಆದ್ರೆ ನನ್ನ ಅಮೃತ ಫಲವನ್ನ ನಾನು ಕೊಟ್ರೆ ನನ್ನ ಮರಿಗೆ ನೀನು ಮೃತವನ್ನ ತಂದು ಕೊಟ್ಟಿದ್ದೀಯಾ. ನೀನು ನೋಡಿ ಹೆಂಗಿದೆ, ಅಮೃತ ಫಲ ತಂದು ಕೊಡ್ತಾ ಇದ್ದು ನೀನು ನನ್ನ ಮಗನಿಗೆ ಮೃತವನ್ನ ತಂದು ಕೊಟ್ಟಿಯ, ಅಂದ್ರೆ ಮರಣವನ್ನು ಹೊಂದಿಸಿದ್ದೀಯಾ. ಆದ್ರಿಂದ ನೀ ವಿಶ್ವಾಸಕ್ಕೆ ಅರ್ಹನಲ್ಲ, ಅಯೋಗ್ಯನಲ್ಲ ನೀನು ಅಂತ ಹೇಳಿ ಅನೇಕ ರೀತಿ ಹೇಳಿದ ಮೇಲೆ ಆಗ ಅಷ್ಟೇ ಅಲ್ಲದೇನೆ, ನೋಡು ನನಗೆ ಬಹಳ ದುಃಖ ಆಗೋಗಿದೆ, ಅದರಿಂದಾಗಿ ನಾನು ಇಲ್ಲಿರೋದಿಲ್ಲ, ನಾನು ಇಲ್ಲಿಂದ ಹೊರಡ್ತೇನೆ ಅಂತ ಹೇಳಿದ್ರೆ ಅವನು ಮತ್ತೆ ಹೇಳ್ತಾನೆ, ಹಾಗೆಲ್ಲ ಅನ್ಕೋಬೇಡ, ಏನಾಗೋದಿಲ್ಲ, ಆಗೋಯ್ತು, ಮತ್ತೆ ಜೊತೆಯಲ್ಲಿರೋಣ ಅಂತ ಹೇಳಿದ್ರೆ, ನೋಡಪ್ಪ ಆ ರೀತಿಯಾಗಿ ಎಲ್ಲ ಹೇಳ್ಬೇಡ. ಶುಕ್ರ ರೀತಿ ಗೊತ್ತಿಲ್ವಾ ನಿಂಗೆ? ಎಂದಿಗೂ ಕೂಡ ಶರಣು ಬಂದವರನ್ನ, ಹಸಿದವರನ್ನ ಎಂದಿಗೂ ಕೂಡ ಹಂಗೆ ಕಳಿಸಬಾರ್ದು. ಅವರಿಗೆ ರಕ್ಷಣೆಯನ್ನು ಮಾಡಬೇಕು, ಅದು ನಿನ್ನ ಕರ್ತವ್ಯ. ಆ ರೀತಿಯಾದಂತಹ ಕರ್ತವ್ಯಗಳೆಲ್ಲವನ್ನು ಕೂಡ ನೀನು ಮಾಡಬೇಕು. ಆದ್ರೆ ನಿನ್ನಿಂದ ಕಾರ್ಯಗಳು ನಡೆದಿಲ್ಲ, ದುಷ್ಟವಾದ ಕಾರ್ಯ ನಡೆದಿದೆ, ಆದ್ದರಿಂದಾಗಿ ನಾನು ಇರೋದಿಲ್ಲ. ಮತ್ತು ಆದ್ರೂ ಕೂಡ ನೀನು ಇರ್ಲಿ ಅಂತ ಹೇಳ್ತಿದ್ರು ಕೂಡ ನೋಡು ಅದು ಸಾಧ್ಯವಿಲ್ಲ. ಯಾಕೆ ಅಂದ್ರೆ ನೋಡು, ಕುಮಿತ್ರಂ ಚ ಕುದೇಶಂ ಚ ಕುರಾಜಾನಂ ಕುಸೌಹೃದಂ ಕುಪುತ್ರಂ ಚ ಕುಬಾರ್ಯಂ ಚ ದೂರತಃ ಪರಿವರ್ಜಯೇತ್. ಕುಮಿತ್ರೇ ಸೌಹೃದಂ ನಾಸ್ತಿ ಕುಬಾರ್ಯಾಯಂ ಕುತೋರತಿಹಿ
ಕುತಃ ಪಿಂಡ ಕುಪುತ್ರೇ ವೈ ನಾಸ್ತಿ ಸತ್ಯ ಕುರಾಜನಿ. ನೋಡಿ ಎಂತ ಮಾತು ಶುಕ್ರಾಚಾರ್ಯರು ಶುಕ್ರ ನೀತಿ ಅಂತ ಹೇಳಿ ಕರೀತಾರೆ. ಕೆಟ್ಟ ಗೆಳೆಯ ಇರ್ಬೋದು, ಕೆಟ್ಟ ದೇಶ, ಕೆಟ್ಟ ರಾಜ, ಆ ಕೆಟ್ಟನಾದಂತಹ ಮಕ್ಕಳು, ಕೆಟ್ಟಲಾದಂತಹ ಹೆಂಡತಿ, ಅವರ ಜೊತೆ ಸರ್ವತಾ ಇರಬಾರ್ದು, ಅವರಿಂದ ದೂರನೇ ಇರಬೇಕು. ಯಾಕೆಂದ್ರೆ ಕೆಟ್ಟ ಗೆಳೆಯರ ಜೊತೆಯಲ್ಲಿ ಪ್ರೀತಿ ಎಂಬುದಕ್ಕೂ ಕೂಡ ಆಗುವುದಿಲ್ಲ, ಕೆಟ್ಟ ಹೆಂಡತಿಯ ಜೊತೆಯಲ್ಲಿ ಸುಖ ಎಂಬುದು ಸರ್ವಥಾ ಆಗುವುದಿಲ್ಲ. ಇನ್ನು ಕೆಟ್ಟ ಮಕ್ಕಳಿದ್ರು ಅಂದ್ರೆ ಅವರು ಶ್ರಾದ್ದಾದಿಗಳನ್ನು ಮಾಡುವುದಿಲ್ಲ. ಪುತ್ರ ಶಬ್ದಕ್ಕೆ ನಾವು ಕೇಳ್ತೇವೆ, ಪುನ್ನಾಮಕ ನರಕತ್ರ ಇದ್ದಿತ್ತು ಪುತ್ರ. ಅವನು ಒಳ್ಳೆ ಕ್ರಮನೇ ಮಾಡದೇ ಇರೋದ್ರಿಂದಾಗಿ, ಸತ್ಯನಿಷ್ಠನಾಗದೇ ಇರೋದ್ರಿಂದಾಗಿ ಅವನು ಒಳ್ಳೆಯ ಮಗನಾಗುವುದೇ ಇಲ್ಲ. ಆದ್ರಿಂದಾಗಿ ನೀನು ಕೆಟ್ಟ ಮಿತ್ರ ಅಂತ ಆಗಿದ್ದೀಯ ನೀನು. ಆದ್ರಿಂದ ನಿನ್ನನ್ನು ನಂಬೋದು ಹೇಗೆ ಸಾಧ್ಯ? ಯಾಕೆ ಅಂದ್ರೆ ನಾವಿಬ್ರು ಮಾತನಾಡುವಾಗೂ ಕೂಡ ಪರಸ್ಪರ ಮಾತನಾಡ್ತಾ ಇದ್ರೆ ಮಾತಾಡುವ ಸಮಯದಲ್ಲಿ ಏನ್ ಬರ್ತಾ ಇರ್ತದೆ, ನನ್ನ ಮಗ ನನ್ನ ಮರಿಯನ್ನು ಕೊಂದವನು ಇವನು ಅಂತ ಹೇಳಿ ನನಗೆ, ನಾವು ಮಾತನಾಡುವುದು ಏನೋ ಬೇರೆ ಸಮಾಚಾರವನ್ನು ಮಾತನಾಡ್ತಿರಬಹುದು, ಆದ್ರೆ ನಮ್ಮ ತಲೆಯಲ್ಲಿ ಬರೋದೇನು, ನನ್ನ ಮರಿಯನ್ನು ಕೊಂದವನು ಇವನು ಎಂಬುದಾನೇ ತಲೆಯಲ್ಲಿ ಓಡ್ತಾ ಇರತ್ತೆ. ನಿನಗೇನು ಓಡ್ತಾ ಇರ್ತದೆ, ನನ್ನ ಮಗನ ಕಣ್ಣನ್ನ ಕಿತ್ತಿದವನು, ನಾಶ ಮಾಡಿದವನು ಅಂತೇಳಿ ನಿನಗೆ ಓಡ್ತಾ ಇರತ್ತೆ ತಲೆಯಲ್ಲಿ. ಹೀಗೆ ಪರಸ್ಪರವಾಗಿ ಮಾತನಾಡುವುದು ಬೇರೆ ವಿಚಾರ ಇದ್ರೂ ಕೂಡ ತಲೆಯಲ್ಲಿ ಓಡ್ತಾ ಇರೋದು ಅದ್ ಮಾತ್ರ ಇರ್ತದೆ. ಆ ಸಮಯದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ನಿನಗೂ ಕೂಡ ಕೆಟ್ಟ ವಿಚಾರ ಬಂದ್ಬಿಟ್ಟು ನಾಶ ಮಾಡುವಂತ ಪರಿಸ್ಥಿತಿ ಬರಬಹುದು, ನನ್ನನ್ನು ನಾಶ ಮಾಡಬಹುದು ಯಾವುದೋ ಒಂದು ಸಂದರ್ಭದಲ್ಲಿ, ಅಥವಾ ನಾನು ಕೂಡ ನಿನ್ನನಿಗೆ ನಾಶವನ್ನು ಮಾಡಬಹುದು, ಏನಾದ್ರೂ ಕೂಡ ನಡೀಬಹುದು. ಆದ್ರಿಂದ ನಾವಿಬ್ರು ಜೊತೆಗಿರೋದು ಸರಿಯಲ್ಲ. ಆದ್ರಿಂದ ಇಲ್ಲಿ ಇಬ್ರು ಪರಸ್ಪರವಾಗಿ ಜೊತೆಗಿರೋದು ಬೇಡ, ನಾನು ಹೊರಡ್ತೇನೆ ಅಂತ ಹೇಳಿ ತಾನು ಹೇಳಿದೆ. ಆದ್ರಿಂದಾಗಿ ನಾನು ಇಲ್ಲಿಂದ ಹೊರಡ್ತೇನೆ, ನೀನು ನನ್ನನ್ನು ತಡಿಬೇಡ ಎಂಬುದಾಗಿ ಇಷ್ಟೆಲ್ಲ ವೃತ್ತಾಂತವನ್ನ ತಿಳಿಸಿಕೊಟ್ರು. ಮುಂದಿನ ವೃತ್ತಾಂತಗಳನ್ನ, ಇದು ಶ್ರಾದ್ದದ ಬಗ್ಗೆ ವಿಶೇಷವಾಗಿ ಶ್ರಾದ್ದದ ಮಹಿಮೆ, ಪಿತೃಕಲ್ಪದ ಬಗ್ಗೆ ಎಲ್ಲವೂ ಕೂಡ ತಿಳಿಸ್ತಾ ಇದ್ದಾರೆ. ಆ ವೃತ್ತಾಂತಗಳನ್ನ ಮತ್ತೆ ನಾಳೆ ದಿನ ತಿಳಿಯೋಣ. ಶ್ರೀಕೃಷ್ಣ ಅರ್ಪಣಮಸ್ತು.